ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ತನಕ ಹಲವು ವಿಡಿಯೋಗಳು ಡಿಪ್ಲೊಮಾ CETಗೆ ಸಂಬಂಧಪಟ್ಟಂಗೆ ಹಲವಾರು ವಿಡಿಯೋಗಳನ್ನ ನಿಮಗೆ ಅರ್ಪಿಸ್ತಾ ಇದ್ದೇನೆ. ನೋಡಿ, ಅದರಲ್ಲಿ ವೆಕ್ಟರ್ಸ್ ಬಗ್ಗೆ 2 ವಿಡಿಯೋಗಳನ್ನು ನಿಮಗೆ ನೀಡಿದ್ದೇನೆ. ಆ 2 ವಿಡಿಯೋನಲ್ಲಿ ವೆಕ್ಟರ್ ಅಂದರೆ ಏನು, ವೆಕ್ಟರ್ ರೆಪ್ರೆಸೆಂಟ್ ಮಾಡೋದು ಹೆಂಗೆ, ಹೌ ಟು ಫೈಂಡ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್, ಸ್ಕೇಲಾರ್ ಪ್ರಾಡಕ್ಟ್ ಅಂದರೆ ಏನು ಅದು ಕಂಡುಹಿಡಿಯೋದು ಹೆಂಗೆ, A.B, ಪ್ರೊಜೆಕ್ಷನ್ ಆಫ್ A ಆನ್ B, ಪ್ರೊಜೆಕ್ಷನ್ ಆಫ್ B ಆನ್ A, ಅದೇ ಥರ ಪ್ರೊಜೆಕ್ಷನ್ ಆಫ್ ಏನು ಕೊಟ್ಟಿಲ್ಲ ಅಂದರೆ AB ಯಾವ್ದು ಮಾಡ್ಕೋಬೇಕು, ಆಮೇಲೆ ಸೈನ್ ಆಫ್ ಆ್ಯಂಗಲ್, ಕೊಸೈನ್ ಆಫ್ ಆ್ಯಂಗಲ್, A ಕ್ರಾಸ್ B, ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B, ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು A ಆ್ಯಂಡ್ B, ಯೂನಿಟ್ ವೆಕ್ಟರ್ ಇನ್ ದಿ ಡೈರೆಕ್ಷನ್ A, ಅದೇ ಥರ ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಆ್ಯಂಡ್ ವರ್ಕ್ ಡನ್. ನೋಡಿ, ಇಷ್ಟು ನಾನು ಲಾಸ್ಟ್ ವಿಡಿಯೋನಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೆ, 2 ವಿಡಿಯೋನಲ್ಲಿ ವೆಕ್ಟರ್ಸಲ್ಲಿ. ಈಗ ನೆಕ್ಸ್ಟು ವೆಕ್ಟರಲ್ಲಿ ಒಂದು ಟಾಪಿಕ್ ಇದೆ, ಏನಪ್ಪ ಅಂತಂದರೆ ಮೊಮೆಂಟ್ ಆಫ್ ಎ ಫೋರ್ಸ್ ಅಂತ. ಹೌ ಟು ಫೈಂಡ್ ಮೊಮೆಂಟ್ ಆಫ್ ಎ ಫೋರ್ಸ್. ನೋಡಿ, ಒಂದು ಪ್ರಾಬ್ಲಮ್ ತಗೊಬಿಡ್ತೀನಿ ನಿಮಗೆ. Find the moment of a force. Find the moment of a force. Find the moment of a force. F is equal to 4i plus 2j minus k acting at a point A 1, acting at a point 1, 2, minus 3, 1, 2, minus 3 about the point 2, minus 3, 4. ನೋಡಿ, ನಿಮಗೆ ಫೈಂಡ್ ದಿ ಮೊಮೆಂಟ್, ನಿಮಗೆ ನೆನ್ನೆ ಹೇಳ್ಕೊಟ್ಟೆ ವರ್ಕ್ ಡನ್ ಕಂಡುಹಿಡಿಬೇಕು ಅಂತಂದ್ರೆ ಫಾರ್ಮುಲಾ ಟು ಫೈಂಡ್ ವರ್ಕ್ ಡನ್ ಈಸ್ W is equal to F dot S. ನೋಡಿ, ವರ್ಕ್ ಡನ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ W is equal to F dot S ಅಲ್ವಾ. ಅದೇ ಥರ ಮೊಮೆಂಟ್ ಕಂಡುಹಿಡಿಬೇಕಂದ್ರೂ ಫಾರ್ಮುಲಾ ಇಸ್ F ಕ್ರಾಸ್ S. ನೋಡಿ, ನಿಮ್ಗೆ 2 ಒಂದೇ ಥರ ಇರಲಿ ಅಂತ ಅಂದ್ಬಿಟ್ಟು, ಫಾರ್ಮುಲಾ ಒಂದೇ ಥರ ಇರಲಿ ಅಂದ್ಬಿಟ್ಟು, ಆ್ಯಕ್ಚುಲಿ ಬುಕ್ಕಲ್ಲೆಲ್ಲ R ಅಂತ ಕೊಟ್ಟಿದ್ದಾರೆ, ಸುಮ್ಮನೆ ಕನ್ಫ್ಯೂಷನ್ ಆಗುತ್ತೆ, ಬೇಡ. ಎಸ್ ವರ್ಕ್ ಡನ್ ಅಂದರೆ F ಡಾಟ್ S, ಮೊಮೆಂಟ್ ಅಂದರೆ F ಕ್ರಾಸ್ S. ಕ್ರಾಸ್ ಪ್ರಾಡಕ್ಟ್ ಮಾಡಬೇಕು, ಇದು ಡಾಟ್ ಪ್ರಾಡಕ್ಟ್ ಮಾಡಬೇಕು, ಇದು ಡಾಟ್ ಕ್ರಾಸ್ ಪ್ರಾಡಕ್ಟ್ ಅಥವಾ ವೆಕ್ಟರ್ ಪ್ರಾಡಕ್ಟ್ ಮಾಡಬೇಕು. ಈಗ ನಿಮಗೆ F ಅಂತಂದರೆ ನೋಡಿ, F ಕೊಟ್ಟಿದ್ದಾರೆ, F ಈಸ್ ಗಿವನ್. ಈಗ ಈ ಥರ ಕೊಟ್ಟಾಗ ಎಸ್ ಕಂಡುಹಿಡಿಬೇಕಂದ್ರೆ ನಾವೇನು ಮಾಡ್ತಾ ಇದ್ವಿ, ಫಾರ್ಮುಲಾ B ಮೈನಸ್ A. ಎಸ್ ಕಂಡುಹಿಡಿಯುವಾಗ ಫಾರ್ಮುಲಾ B ಮೈನಸ್ A ಮಾಡ್ತಾ ಇದ್ವಿ, ಆಯ್ತಾ. ಆಮೇಲೆ ವರ್ಕ್ ಡನ್ ಅಲ್ಲಿ B ಮತ್ತೆ A ತಗೊಳ್ಳುವಾಗ ಫಸ್ಟ್ ಪಾಯಿಂಟ್ಗೆ A ತಗೋತಾ ಇದ್ವಿ, ನೆಕ್ಸ್ಟ್ ಪಾಯಿಂಟ್ಗೆ B ತಗೋತಾ ಇದ್ವಿ. ಫಸ್ಟ್ ಏನು ಕೊಟ್ಟಿರ್ತೀರೋ ಅದಕ್ಕೆ ಪಾಯಿಂಟ್ A ಅಂತ ತಗೋತಾ ಇದ್ವಿ, ನೆಕ್ಸ್ಟ್ ಏನು ಕೊಡ್ತಾ ಇದ್ರು ಅದಕ್ಕೆ B ಅಂತ ತಗೋತಾ ಇದ್ವಿ. ಯಾವುದರಲ್ಲಿ, ವರ್ಕ್ ಡನ್ ಕಂಡುಹಿಡಿಯೋದ್ರಲ್ಲಿ. ಆದರೆ ಮೊಮೆಂಟಲ್ಲಿ ಒಂದು ನೆನ್ಪಿಟ್ಕೋಬೇಕು, ಫಾರ್ಮುಲಾ ಸೇಮು. ನೋಡಿ, ಫಾರ್ಮುಲಾ W ಅಂದರೆ F ಡಾಟ್ S, ಮೊಮೆಂಟ್ ಅಂತಂದರೆ F ಕ್ರಾಸ್ S. ಇಲ್ಲಿ S ಕಂಡುಹಿಡಿಬೇಕಂದ್ರೆ ವರ್ಕ್ ಡನ್ ಅಲ್ಲಿ ಏನು ಫಾರ್ಮುಲಾ ಯೂಸ್ ಮಾಡಿದ್ವೋ ಅದೇ ಫಾರ್ಮುಲಾ. ನೋಡಿ, S ಅಂತಂದರೆ B ಮೈನಸ್, ಇಲ್ಲೂ ಅಷ್ಟೇ S ಅಂದರೆ B ಮೈನಸ್ A. ನೋಡಿ, ಈ ಥರ ನೆನ್ಪಿಟ್ಕೊಂಡಾಗ ಕನ್ಫ್ಯೂಷನ್ ಆಗಲ್ಲ. ಬಟ್ ಮೊಮೆಂಟ್ ಕಂಡುಹಿಡಿಯುವಾಗ ಒಂದು ನೆನ್ಪಿಟ್ಕೋಬೇಕು, ಏನಪ್ಪ ಅಂತಂದರೆ ಈ ಅಬೌಟ್, ಯಾವಾಗಲೂ ಮೊಮೆಂಟ್ ಅಂತ ಕೊಟ್ಟಾಗ ಅಬೌಟ್ ದಿ ಪಾಯಿಂಟ್ ಅಂತ ಕೊಡ್ತಾರೆ, ಅಬೌಟ್ ದಿ ಪಾಯಿಂಟ್ ಅಥವಾ ಅಬೌಟ್ ದಿ ಆರಿಜಿನ್ ಆ ಥರ ಕೊಡ್ತಾರೆ. ಅಬೌಟ್ ದಿ ಪಾಯಿಂಟ್ ಅಂತ ಕೊಟ್ಟಿರ್ತಾರಲ್ಲ, ದಿಸ್ ಈಸ್ ಬಿ, ನೆನ್ಪಿಟ್ಕೊಳ್ಳಿ, ಇದನ್ನ ನೆನ್ಪಿಟ್ಕೋಬೇಕು. ರಿಮೆಂಬರ್,
ಮೊಮೆಂಟ್ ಕಂಡುಹಿಡಿಯುವಾಗ ಬಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅಬೌಟ್ ದಿ ಪಾಯಿಂಟ್ ಅಂತ ಏನು ಕೊಟ್ಟಿರ್ತಾರೆ ದಟ್ ಪಾಯಿಂಟ್ ಈಸ್ ಬಿ. ಇನ್ನೊಂದು ಕೊಟ್ಟಿರ್ತಾರಲ್ಲ ಅದು ಎ. ನೆನ್ಪಿಟ್ಕೊಳ್ಳಿ, ಇದೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕಷ್ಟೇ. ಇನ್ನು ಅದೊಂದು ನೆನ್ಪಿಟ್ಕೊಬಿಟ್ರೆ ಸೇಮು ವರ್ಕ್ ಡನ್ಗೆ ಏನು ಫಾರ್ಮುಲಾ ಯೂಸ್ ಮಾಡಿದ್ರು ಅದೇನೆ. ಒಂದೇ ಒಂದು ಚೇಂಜ್ ಏನಪ್ಪಾ ಅಂತಂದ್ರೆ ವರ್ಕ್ ಡನ್ ಈಸ್ ಈಕ್ವಲ್ ಟು ಎಫ್ ಡಾಟ್ ಎಸ್, ಮೊಮೆಂಟ್ ಈಸ್ ಈಕ್ವಲ್ ಟು ಎಫ್ ಕ್ರಾಸ್ ಎಸ್. ಈಗ ನೋಡಿ, ಫೈಂಡ್ ದಿ ಮೊಮೆಂಟ್ ಅಂತ ಕೇಳಿದರೆ ಮೊಮೆಂಟ್ ಆಫ್ ಎ ಫೋರ್ಸ್ ಎಫ್ ಆಕ್ಟಿಂಗ್ ಅಟ್ ಎ ಪಾಯಿಂಟ್ 1, 2, -3 ಅಬೌಟ್ ದಿ ಪಾಯಿಂಟ್. ಈಗ ನಿಮ್ಗೆ ಒಂದು ಪಾಯಿಂಟ್ ಹೇಳ್ಕೊಟ್ಟೆ, ಮೊಮೆಂಟ್ ಕಂಡುಹಿಡಿಯುವಾಗ ಅಬೌಟ್ ದಿ ಪಾಯಿಂಟ್ ಅಂದರೆ ಇಟ್ ಇಸ್ ಬಿ, ಅಟ್ ಎ ಪಾಯಿಂಟ್ ಅಂತಂದ್ರೆ ಎ. ಸರ್ ಇದು ಫಸ್ಟ್ ಎ ತಗೊಂಡು ಆಮೇಲೆ ಬಿ ತಗೋಬೋದಲ್ಲ ಅಂದ್ರೆ ಪ್ರಶ್ನೆ ಒಂದೊಂದು ಬೇರೆ ತರ ಕೊಟ್ಬಿಡ್ತಾರೆ, ಕನ್ಫ್ಯೂಸ್ ಆಗ್ಬಿಡ್ತದೆ. ಅದಕ್ಕೇನೆ ಅಬೌಟ್ ದಿ ಪಾಯಿಂಟ್ ಅಂತ ಕೊಟ್ಟಿದ್ರೆ ಅದು ಬಿ. ನೆನ್ಪಿಟ್ಕೊಳ್ಳಿ, ಒಂದೊಂದ್ಸರಿ ಫಸ್ಟ್ ಈ ಪಾಯಿಂಟ್ ಅಬೌಟ್ ದಿ ಪಾಯಿಂಟ್ ಅಂತ ಕೊಟ್ಬಿಟ್ಟು ಆಮೇಲೆ ಆಕ್ಟಿಂಗ್ ಅಟ್ ಎ ಪಾಯಿಂಟ್ ಅಂತ ಕೊಡ್ತಾರೆ. ಅವಾಗ ಫಸ್ಟ್ ಎ ಫಸ್ಟ್ ಬಿ ತಗೊಳಕ್ಕಾಗಲ್ಲ. ಈ ಡಿಸ್ಪ್ಲೇಸ್ ಅದರಲ್ಲಿ ವರ್ಕ್ ಡನ್ ಕಂಡುಹಿಡಿಯುವಾಗ ಫಸ್ಟ್ ಇರೋದು ಎ, ಸೆಕೆಂಡ್ ಇರೋದು ಬಿ ತಗೋಬಹುದು, ಏನು ತೊಂದರೆ ಇಲ್ಲ. ಮೊಮೆಂಟ್ ಕಂಡುಹಿಡಿಯುವಾಗ ನೆನ್ಪಿಟ್ಕೊಳ್ಳಿ, ಅಬೌಟ್ ದಿ ಪಾಯಿಂಟ್ ಅಂತ ಕೊಟ್ಟಿರ್ತಾರಲ್ಲ ದಟ್ ಈಸ್ ಬಿ, ಇನ್ನೊಂದು ಕೊಟ್ಟಿರ್ತಾರಲ್ಲ ದಟ್ ಈಸ್ ಎ. ಇದು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಫಾರ್ಮುಲಾ ಎಸ್ ಅಂದ್ರೆ ಇದಕ್ಕೂ ಬಿ ಮೈನಸ್ ಎನೆ, ಇದಕ್ಕೂ ಬಿ ಮೈನಸ್ ಎನೆ. ವರ್ಕ್ ಡನ್ ಕಂಡುಹಿಡಿಯುವಾಗ ಫಸ್ಟ್ ಪಾಯಿಂಟ್ ಕೊಟ್ಟಿರ್ತಾರೆ ಎ, ಸೆಕೆಂಡ್ ಪಾಯಿಂಟ್ ಬಿ. ಮೊಮೆಂಟ್ ಕಂಡುಹಿಡಿಯುವಾಗ ಅಬೌಟ್ ದಿ ಪಾಯಿಂಟ್ ಅಂತ ಕೊಟ್ಟಿರ್ತಾರಲ್ಲ ದಟ್ ಈಸ್ ಬಿ, ಅಟ್ ದಿ ಪಾಯಿಂಟ್ ಇನ್ನೊಂದು ಕೊಟ್ಟಿರ್ತಾರಲ್ಲ ಅದು ಎ. ಅಬೌಟ್ ದಿ ಪಾಯಿಂಟ್ ಅಂತ ಇದ್ದೇ ಇರ್ತದೆ, ನೆನ್ಪಿಟ್ಕೊಳ್ಳಿ, ಅದು ಬಿ ಅಂತ ಬರ್ಕೋಬೇಕು. ಇನ್ನೊಂದು ಯಾವ್ದು ಇರ್ತದೆ ಅದು ಎ ಅಂತ ಬರ್ಕೋಬೇಕು. ಇದೊಂದು ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಈಗ ಇಲ್ಲಿ ನಮಗೆ ಬಿ, ಫಸ್ಟ್ ಬಿನೇ ಬರೆಯೋಣ ನೋಡಿ. ಅಬೌಟ್ ದಿ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ ಬಿ. ಅಬೌಟ್ ದಿ ಪಾಯಿಂಟ್ ಬಿ ಅಂತ ಕೊಟ್ರೆ ವೆಕ್ಟರ್ ಬಿ ಏನಾಗುತ್ತೆ, 2i - 3j + 4k. ಎ ಏನಾಗುತ್ತೆ, i + 2j - 3k. ಫಸ್ಟ್ ಮೊಮೆಂಟ್ ಕಂಡುಹಿಡಿಯುವಾಗ ಬಿ ಪಾಯಿಂಟ್ ಕಂಡುಹಿಡ್ಕೊಬಿಡಿ. ಬಿ ಪಾಯಿಂಟ್ ಕಂಡುಹಿಡ್ಕೋಬೇಕು ಅಂತಂದ್ರೆ ಅಬೌಟ್ ದಿ ಪಾಯಿಂಟ್ ಅಂತ ಕೊಟ್ಟಿರ್ತಾರೆ, ದಟ್ ಈಸ್ ಬಿ. ಇನ್ನೊಂದು ಪಾಯಿಂಟ್ ಕೊಟ್ಟಿರ್ತಾರೆ ಅದು ಎ, ಮತ್ತೆ ಒಂದು ಫೋರ್ಸ್ ಕೊಟ್ಟಿರ್ತಾರೆ ಅದು ಎಫ್. ಈಗ ನೋಡಿ, ಬಿ ಸಿಕ್ತು, ಎ ಸಿಕ್ತು ಅಂದ್ರೆ ಎಸ್ ಕಂಡುಹಿಡಿಬಹುದು. ಎಸ್ ಕಂಡುಹಿಡಿಬೇಕಂತಂದ್ರೆ ನೋಡಿ ಬಿ ಮೈನಸ್ ಎ. ನೋಡಿ ಸೇಮ್ ಇದೇ ಫಾರ್ಮುಲಾ, ಇದರಲ್ಲೂ ಅದೇನೆ ಇದರಲ್ಲೂ ಅದೇ, ಕನ್ಫ್ಯೂಸ್ ಆಗ್ಬಿಡ್ತು ಅಂತ ನೋಡಿ ನಿಮಗೆ ಕಾಮನ್ ತಗೊಂಡಿದ್ದೀನಿ. ಫಾರ್ಮುಲಾ ಎಲ್ಲ ಸೇಮೇ ತಗೊಂಡಿದ್ದೀನಿ. ವರ್ಕ್ ಡನ್ಗೆ ಎಫ್ ಡಾಟ್ ಎಸ್, ಮೊಮೆಂಟ್ಗೆ ಎಫ್ ಕ್ರಾಸ್ ಎಸ್. ಎಸ್ ಕಂಡುಹಿಡಿಯುವಾಗ ಇದರಲ್ಲಿ ವರ್ಕ್ ಡನ್ ಅಲ್ಲಿ ಎ ಫಸ್ಟ್ ಕೊಟ್ಟಿರೋದು ಎ, ಸೆಕೆಂಡ್ ಕೊಟ್ಟಿರೋದು ಬಿ, ಬಿ ಮೈನಸ್ ಎ. ಮೊಮೆಂಟ್ ಕಂಡುಹಿಡಿಯುವಾಗ ಅಬೌಟ್ ದಿ ಪಾಯಿಂಟ್ ಅಂತ ಕೊಟ್ಟಿರೋದು ಬಿ, ಇನ್ನೊಂದು ಎ. ಈಗ ಬಿ ಬರ್ಕೊಳ್ಳೋಣ. ಬಿ ಇಸ್ 2i - 3j + 4k ಮೈನಸ್ ಎ ಅಂತಂದ್ರೆ i + 2j - 3k. This is equal to 2i - 3j + 4k minus i minus 2j plus 3k. 2i minus i ಅಂದ್ರೆ i, minus 3j minus 2j ಅಂದ್ರೆ minus 5j, 4k plus 3k ಅಂದ್ರೆ 7k. ನೋಡಿ s ಬಂದ್ಬಿಡ್ತು. s is equal to i minus 5j plus 7k. ಆಯ್ತಾ? ಈಗ ಇಲ್ಲಿ ಮೊಮೆಂಟ್ ಅಂತ ಕೇಳಿದರೆ, ಮೊಮೆಂಟ್ ಅಂತ ಕೇಳಿದ್ರೆ ಫಾರ್ಮುಲಾ ಇಸ್ ಎಫ್ ಕ್ರಾಸ್ ಎಸ್. ಎಫ್ ಕ್ರಾಸ್ ಎಸ್ ಕಂಡುಹಿಡಿಬೇಕು ಅಂತಂದ್ರೆ ಕ್ರಾಸ್ ಪ್ರಾಡಕ್ಟ್ ಇದು ನೋಡಿ. ಸ್ಕೇಲಾರ್ ಪ್ರಾಡಕ್ಟ್ ಮಾಡುವಾಗ ಎ ಡಾಟ್ ಬಿ ಮಾಡ್ತೀವಿ. ಎಫ್ ಕ್ರಾಸ್ ಎಸ್ ಅಂತಂದ್ರೆ ನೋಡಿ ಈ ತರ ಐ ಜೆ ಕೆ. ಎಫ್ ಬರ್ಕೋಬೇಕು. ಎಫ್ ಈಸ್ 4 2 -1, 4 2 -1. ಎಸ್ ಅಂತಂದ್ರೆ 1 - 5 7. ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ಐ ಇಂಟು 2 - 1 -5 7 minus j 4 - 1 1 7 plus k 4 2 1 - 5. I ಇಂಟು ಮಲ್ಟಿಪ್ಲೈ ಮಾಡಿ 2 7s 14. ನೋಡಿ ಇಲ್ಲಿ 3 ಮೈನಸ್ ಬರ್ತವೆ ನೋಡಿ, ಇದು ಸ್ಪ್ಲಿಟ್ ಮಾಡಿ ಬರೀತೀನಿ. 2 ಇಂಟು 7 ಮೈನಸ್ -5 ಇಂಟು -1 minus j into 4 into 7 minus 1 into -1 plus k into 4 into -5 minus 1 into 2. I into 14 minus 5 minus j into 28 plus 1 plus k into -20 minus 2. I into 14 minus 5 ಅಂದರೆ 11
ಮೈನಸ್ ಜೆ ಇಂಟು 29 ಪ್ಲಸ್ ಕೆ ಇಂಟು ಮೈನಸ್ 22. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನೋಡಿ 11i ಮೈನಸ್ 29j ಮೈನಸ್ 22k. ದಿಸ್ ಈಸ್ ಮೊಮೆಂಟ್ ಆಫ್ ಎ ಫೋರ್ಸ್ ಅಬೌಟ್ ದಿ ಪಾಯಿಂಟ್. ಈ ಥರ ಮೊಮೆಂಟ್ ಕಂಡುಹಿಡಿಬೇಕು ಅಂತಂದರೆ ನೋಡಿ ಈ ಪ್ರೊಸೀಜರ್ ಯೂಸ್ ಮಾಡಬೇಕು. ಸಪೋಸ್ ಇದೇ ಪ್ರಶ್ನೆಗೆ ನಿಮಗೆ ಫೈಂಡ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಮೊಮೆಂಟ್ ಅನ್ಕೊಳ್ಳಿ. ಪ್ರಶ್ನೆ ಬರೀ ಮೊಮೆಂಟ್ ಅಂತ ಕೇಳಿದ್ರೆ ಇಲ್ಲಿಗೆ ನಿಲ್ಲಿಸ್ಬೇಕು. ಪ್ರಶ್ನೆ ಏನಾದರೂ ಫೈಂಡ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಮೊಮೆಂಟ್ ಅಂತ ಕೇಳಿದ್ರೆ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋದು. ಮ್ಯಾಗ್ನಿಟ್ಯೂಡ್ ಹೆಂಗೆ ಕಂಡುಹಿಡಿಯೋದು? ಮ್ಯಾಗ್ನಿಟ್ಯೂಡ್ ಆಫ್ ಎಮ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 11 ಸ್ಕ್ವೇರ್ ಪ್ಲಸ್ ಮೈನಸ್ 29 ಸ್ಕ್ವೇರ್ ಪ್ಲಸ್ ಮೈನಸ್ 22 ಸ್ಕ್ವೇರ್. ನೋಡಿ ಇದನ್ನ ಸಿಂಪ್ಲಿಫೈ ಮಾಡಬೇಕು. ನೋಡಿ ಇಷ್ಟೊಂದು ದೊಡ್ಡ ಬರಲ್ಲ ನಿಮ್ಗೆ ಎಕ್ಸಾಮ್ಗೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ರೂಟ್ ಏನೋ ಬರುತ್ತೆ, ಯೂನಿಟ್ಸ್ ಅಂತ ಬರೀಬೇಕು. ಎಕ್ಸಾಮಲ್ಲಿ ಇಷ್ಟು ದೊಡ್ಡ ಬರಲ್ಲ ಬಿಡಿ, ಚಿಕ್ಕದು ಬರುತ್ತೆ. 11 ಸ್ಕ್ವೇರ್ 121, 29 ಸ್ಕ್ವೇರ್ ಮಾಡಬೇಕು, 22 ಸ್ಕ್ವೇರ್ ಮಾಡಬೇಕು, ಅವೆಲ್ಲ ಆ್ಯಡ್ ಮಾಡಬೇಕಾಗುತ್ತೆ. ಮ್ಯಾಗ್ನಿಟ್ಯೂಡ್ ಅಂತ ಏನಾರು ಕೇಳಿದ್ರೆ ಈ ಥರ ಮಾಡಬೇಕು. ಸರಿನಾ? ನೋಡಿ ಫೈಂಡ್ ದಿ ಮೊಮೆಂಟ್ ಆಫ್ ಎ ಫೋರ್ಸ್ ಅಂತಂದರೆ ಈ ಥರ ಕೊಟ್ಟಾಗ ಹಿಂಗೆ ಮಾಡಬೇಕು. ನೆಕ್ಸ್ಟ್ ನೋಡಿ, ಇವಾಗ ಮೊಮೆಂಟಲ್ಲೇ ಬೇರೆ ಬೇರೆ ಥರ ಕೊಡ್ತಾರೆ. Find the moment of a force F is equal to acting at a point acting at a point 3, 2, minus 1 about the origin ಅಂದ್ಬಿಡ್ತಾರೆ. about the origin. ಈಗ ನಿಮಗೆ ಮೊಮೆಂಟ್ ಕಂಡುಹಿಡಿಬೇಕಂದ್ರೆ 2 ಪಾಯಿಂಟ್ ಬೇಕು, ಅಬೌಟ್ ಸಮ್ ಪಾಯಿಂಟ್ ಬೇಕು. ಅಬೌಟ್ ದಿ ಆರಿಜಿನ್ ಅಂತ ಕೊಟ್ಬಿಡ್ತಾರೆ. ಅಬೌಟ್ ದಿ ಆರಿಜಿನ್ ಅಂತ ಕೊಟ್ಟಾಗ ಆರಿಜಿನ್ ಅಂದ್ರೆ ಏನು? ಅಲ್ಲಿ 0, 0, 0 ಇರ್ತದೆ. ಆರಿಜಿನ್ ಅಂದ್ರೆ ಸೆಂಟರ್ ಪಾಯಿಂಟು. ನೋಡಿ ಎಫ್ ಕೊಟ್ಟಿದ್ದಾರೆ 4i ಪ್ಲಸ್ 2j ಮೈನಸ್ ಕೆ. ಅಬೌಟ್ ದಿ ಆರಿಜಿನ್ ಅಲ್ವಾ, ಅದನ್ನೇ ಬಿ ತಗೋಬೇಕು. ಈಗ ಪಾಯಿಂಟ್ ಬಿ ಅಂತಂದ್ರೆ ಏನು? ಅಬೌಟ್ ದಿ ಆರಿಜಿನ್ ಅಂತ ಕೊಟ್ಬಿಟ್ಟವ್ರೆ. ಆರಿಜಿನ್ ಅಂತಂದ್ರೆ 0i ಪ್ಲಸ್ 0j ಪ್ಲಸ್ 0k. 0, 0, 0 ಇರ್ತದೆ ಆರಿಜಿನ್ ಅಂತಂದ್ರೆ. ಪಾಯಿಂಟ್ ಕೊಟ್ಟಿರಲ್ಲ, ಆರಿಜಿನ್ ಅಂತ ಕೊಟ್ರೆ 0, 0, 0. ನೆಕ್ಸ್ಟ್ ಈಗ ಎ ಅಂತಂದ್ರೆ ನೋಡಿ, ದಿಸ್ ಇಸ್ ಎ 3i ಪ್ಲಸ್ 2j ಮೈನಸ್ ಕೆ. ಈಗ ಎಸ್ ಕಂಡು ಹಿಡ್ಕೋಬೇಕು. ಎಸ್ ಕಂಡು ಹಿಡಿಬೇಕಂತಂದ್ರೆ ಫಾರ್ಮುಲಾ ಇಸ್ ಬಿ ಮೈನಸ್ ಎ. ಬಿ ಅಂದ್ರೆ ಏನು? 0i ಪ್ಲಸ್ 0j ಪ್ಲಸ್ 0k ಮೈನಸ್ ಎ ಅಂದ್ರೆ 3i ಪ್ಲಸ್ 2j ಪ್ಲಸ್ ಕೆ. ನೋಡಿ ಮೈನಸ್ ಮಾಡ್ಕೊಂಡ್ರೆ 0i ಪ್ಲಸ್ 0j ಪ್ಲಸ್ 0k ಮೈನಸ್ 3i ಮೈನಸ್ 2j ಮೈನಸ್ ಕೆ. 0i ಮೈನಸ್ 3i ಅಂದ್ರೆ ಮೈನಸ್ 3i, 0j ಮೈನಸ್ 2j ಅಂದ್ರೆ ಮೈನಸ್ 2j, 0k ಮೈನಸ್ ಕೆ ಅಂದ್ರೆ ಮೈನಸ್ ಕೆ. ನೋಡಿ ಎಸ್ ಕಂಡು ಹಿಡ್ಕೋಬೇಕಂದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಅವಾಗಿಂದ ಹೇಳ್ತಾ ಇದ್ದೀನಿ, ಮೊಮೆಂಟ್ ಕಂಡು ಹಿಡಿಯುವಾಗ ಅಬೌಟ್ ದಿ ಪಾಯಿಂಟ್ ಅಂತ ಕೊಟ್ಟಿರ್ತಾರಲ್ಲ, ದಟ್ ಈಸ್ ಬಿ. ಇನ್ನೊಂದು ಪಾಯಿಂಟು ಎ. ಎಸ್ ಅಂದ್ರೆ ಬಿ ಮೈನಸ್ ಎ. ಅಲ್ಲೂ ಅಷ್ಟೇ, ವರ್ಕ್ ಡನ್ ಅಲ್ಲಿ ಎಸ್ ಅಂದ್ರೆ ಬಿ ಮೈನಸ್ ಎ. ಈಗ ಮೊಮೆಂಟ್ ಕೇಳೋರೆ, ಮೊಮೆಂಟ್ ಆಫ್ ಎ ಫೋರ್ಸ್. ಮೊಮೆಂಟ್ ಕಂಡು ಹಿಡಿಬೇಕಂದ್ರೆ ಫಾರ್ಮುಲಾ ಇಸ್ ಎಫ್ ಕ್ರಾಸ್ ಎಸ್. ಎಫ್ ಕ್ರಾಸ್ ಎಸ್ ಕಂಡು ಹಿಡಿಬೇಕಂದ್ರೆ ಐ ಜೆ ಕೆ ಎಫ್ ಅಂತಂದ್ರೆ 4, 2, ಮೈನಸ್ 1. ಎಸ್ ಅಂದ್ರೆ ಮೈನಸ್ 3, ಮೈನಸ್ 2, ಮೈನಸ್ 1. ನೋಡಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಐ ಇಂಟು ಐ 2 ಮೈನಸ್ 1 ಮೈನಸ್ 2 ಮೈನಸ್ 1 ಮೈನಸ್ ಜೆ ರೋ ಮತ್ತೆ ಕಾಲಮ್ ಬಿಡಿ 4 ಮೈನಸ್ 1 ಮೈನಸ್ 3 ಮೈನಸ್ 1 ಪ್ಲಸ್ ಕೆ 4, 2 ಮೈನಸ್ 3 ಮೈನಸ್ 2 ಐ ಇಂಟು ಮೈನಸ್ 2 ಇಂಟು ಮೈನಸ್ 1 ಮೈನಸ್ 2 ನೋಡಿ 2 ಇಂಟು ಮೈನಸ್ 1 ಮೈನಸ್ 2 ಇಂಟು ಮೈನಸ್ 1 ಮೈನಸ್ ಜೆ ಇಂಟು 4 ಇಂಟು ಮೈನಸ್ 1 ಮೈನಸ್ 3 ಇಂಟು ಮೈನಸ್ 1 ಪ್ಲಸ್ ಕೆ ಇಂಟು 4 ಇಂಟು ಮೈನಸ್ 2 ಮೈನಸ್ 3 ಇಂಟು 2. ನೋಡಿ ಇಲ್ಲಿ ಸುಮಾರು ಕಡೆ ನೋಡಿ ಪ್ಲಸ್ಸು ಮೈನಸ್ ಜಾಸ್ತಿ ಇದ್ದಾವೆ. ನೀವೆಲ್ಲರೂ ಒಂದು ಕಡೆ
ಪ್ಲಸ್ ಮೈನಸ್ ಹೆಚ್ಚು ಕಮ್ಮಿ ಮಾಡಿದ್ರೆ ಆನ್ಸರ್ ರಾಂಗ್ ಬರುತ್ತೆ. ಕೇರ್ಫುಲ್ ಆಗಿ ಪ್ಲಸ್ ಇಂಟು ಮೈನಸ್ ಎಲ್ಲ ಮಾಡ್ಕೋಬೇಕು. 2 ಇಂಟು ಮೈನಸ್ ಮೈನಸ್ 2, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, 2 ಇಂಟು 1 2, ಜೆ ಇಂಟು ಮೈನಸ್ 4, ಮೈನಸ್ 3 ಇಂಟು 1 3, ಪ್ಲಸ್ ಕೆ ಇಂಟು ಮೈನಸ್ 8 ಪ್ಲಸ್ 6 ನೋಡಿ 4 2s 8, ಪ್ಲಸ್ ಇಂಟು ಮೈನಸ್ ಮೈನಸ್ 2, ಮೈನಸ್ ಇಂಟು ಮೈನಸ್ ಪ್ಲಸ್ 3 2s 6, I into minus 4 minus j into minus 7 plus k into minus 2. This is equal to minus 4i plus 7j minus 2k. ನೋಡಿ ಈ ಥರ. ಈಗ ನಮಗೆ ಮೊಮೆಂಟ್ ಆಫ್ ಎ ಫೋರ್ಸ್ ಬಂತು. ಬೈ ಚಾನ್ಸ್ ಏನಾದರೂ ಮ್ಯಾಗ್ನಿಟ್ಯೂಡ್ ಅಂತ ಏನಾರು ಕೇಳಿದರೆ ಅದರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕು. ಬೈ ಚಾನ್ಸ್ ಏನಾರ ಪ್ರಶ್ನೆಯಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಮೊಮೆಂಟ್ ಅಂತ ಕೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ ಏನಿದೆ ಮೈನಸ್ 4 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ 16 ಪ್ಲಸ್ 49 ಪ್ಲಸ್ 4, 16 ಪ್ಲಸ್ 4 ಅಂದರೆ 20, 20 ಪ್ಲಸ್ 49 ಅಂದರೆ 69. ನೋಡಿ ಈ ಥರ ಯಾವುದೇ ಒಂದು ಮೊಮೆಂಟ್ ಅಂತ ಕೇಳಿದಾಗ ಮೊಮೆಂಟ್ ಅಬೌಟ್ ದಿ ಆರಿಜಿನ್ ಅಂತ ಕೇಳಿದ್ರೆ ನೋಡಿ B.0 ತಗೋಬೇಕಲ್ಲ, 0i ಪ್ಲಸ್ 0j ಪ್ಲಸ್ 0k ಅಂತ ತಗೊಂಡು ಈ ಥರ ಮಾಡಬೇಕು. ನೋಡಿ ಮೊಮೆಂಟ್ ಕಂಡುಹಿಡಿಬೇಕಂದ್ರೆ ಈ ಪ್ರೊಸೀಜರ್ ಯೂಸ್ ಮಾಡಬೇಕು. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಬಿ ಪಾಯಿಂಟ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟು. ಬಿ ತಗೋಬೇಕಂತಂದರೆ ಅಬೌಟ್ ದಿ ಪಾಯಿಂಟ್ ಅಂತ ಕೊಟ್ಟಿರ್ತಲ್ಲ ಅದು ಬಿ ಆಗುತ್ತೆ, ಇನ್ನೊಂದು ಇರ್ತದಲ್ಲ ಅದು ಎ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆಮೇಲೆ ಎಸ್ ಕಂಡುಹಿಡಿಬೇಕಂದ್ರೆ ಬಿ ಮೈನಸ್ ಎ. ಮೊಮೆಂಟ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಎಫ್ ಕ್ರಾಸ್ ಎಸ್. ಎಫ್ ಕ್ರಾಸ್ ಎಸ್ ಮಾಡಬೇಕಂದ್ರೆ ಗೊತ್ತು. ಬರೀ ಮೊಮೆಂಟ್ ಅಂತ ಕೇಳಿದ್ರೆ ದಿಸ್ ಇಸ್ ದಿ ಆನ್ಸರ್. ಮ್ಯಾಗ್ನಿಟ್ಯೂಡ್ ಆಫ್ ಮೊಮೆಂಟ್ ಅಂತ ಏನಾರು ಕೇಳಿದ್ರೆ ಆನ್ಸರ್ ಏನು ಬಂದಿರ್ತದೆ ಅದನ್ನ ಸ್ಕ್ವೇರ್ ಮಾಡ್ಕೊಳ್ಳಿ. ಸ್ಕ್ವೇರ್ ಮಾಡ್ಕೊಂಡ್ರೆ ನಿಮಗೆ ಬರುತ್ತೆ. ನೋಡಿ ಈ ಥರ. ನೋಡಿ ಇಲ್ಲಿಗೆ ನಿಮಗೆ ವೆಕ್ಟರ್ಸ್ದು ಫುಲ್ ಮುಗೀತದೆ. ಸಿಲೆಬಸ್ಸಲ್ಲಿ ಏನಿದೆ ಅಷ್ಟು ಮುಗೀತದೆ. ನಿಮಗೆ ಎಕ್ಸಾಮಲ್ಲಿ ಲಾಸ್ಟ್ 2019 ಏನು ಕೇಳಿದರು, 2018 ಏನು ಕೇಳಿದರು ಕ್ವಶನ್ಗಳು, ಆ ಕ್ವಶನ್ ಮಾಡಿಸ್ಬಿಡ್ತೀನಿ ನಿಮಗೆ. ನೋಡಿ ಗೊತ್ತಾಗುತ್ತೆ. ನೋಡಿ 2000 DCET 2019 ನಿಮಗೆ ವೆಕ್ಟರ್ಸಲ್ಲಿ 3 ಕ್ವಶನ್ಸ್ ಬರ್ತವೆ. ಆ 3 ಕ್ವಶನ್ ಏನೇನು ಕೊಟ್ಟಿದ್ರು 19 18 ಎರಡೂ ಹೇಳ್ಕೊಡ್ತೀನಿ ನಿಮಗೆ. 6 ಕ್ವಶನ್ ಹೇಳ್ಕೊಡ್ತೀನಿ ನೋಡಿ. 19 ಫಸ್ಟ್ ಪ್ರಾಬ್ಲಮ್ ಈ ಥರ ಇದೆ. ಇಫ್ ಎ ಈಸ್ ಈಕ್ವಲ್ ಟು 1 2 -3 ಆ್ಯಂಡ್ ಬಿ ಈಸ್ ಈಕ್ವಲ್ ಟು 2 0 -1. A is equal to 1 2 -3, B is equal to 2 0 -1. Then AB is equal to AB is ಅಂತ ಕೊಟ್ಟಿದ್ದಾರೆ. ವೆಕ್ಟರ್ AB is ಆಪ್ಷನ್ 1 ನೋಡಿ I minus 2j plus 2k. ಆಪ್ಷನ್ 2 minus I plus 2j minus 2k. ಆಪ್ಷನ್ 3 3i plus 2j minus 4k. ಆಪ್ಷನ್ 4 i plus 2j minus 2k. ನೋಡಿ ಈ ಥರ ಒಂದು ಪ್ರಶ್ನೆ ಇದೆ, 4 ಆನ್ಸರ್ ಕೊಟ್ಟಿದ್ದಾರೆ. ನೋಡಿ ನಿಮಗೆ ಒಂದು ನೆನ್ಪಿಟ್ಕೊಳ್ಳಿ, ಇದೊಂದು ನಿಮಗೆ ಹೇಳ್ಕೊಟ್ಟಿಲ್ಲ ಸ್ಟಾರ್ಟಿಂಗಲ್ಲಿ. ಎ ಬಿ ಕೊಟ್ಬಿಟ್ಟು ಎ ಬೇರೆ ಬಿ ಬೇರೆ ಕೊಟ್ಬಿಟ್ಟು ಎ ಬಿ ಕೇಳಿದ್ರೆ ನೋಡಿ ಎ ಬಿ ಕಂಡುಹಿಡಿಬೇಕಂದ್ರೆ ನೆನ್ಪಿಟ್ಕೊಳ್ಳಿ ಬಿ ಮೈನಸ್ ಎ.
ಎ ಬಿ ವೆಕ್ಟರ್ ಎ ಬಿ ಕಂಡುಹಿಡಿಬೇಕಂದ್ರೆ ಫಸ್ಟ್ ಲಾಸ್ಟಲ್ಲಿ ಇರ್ತದಲ್ಲ ಅದು ಬರ್ಕೋಬೇಕು, ಮೈನಸ್ ಫಸ್ಟ್ ಬರ್ಕೋಬೇಕು. ಸಪೋಸ್ ಈಗ ಬಿ ಮತ್ತೆ ಸಿ ಕೊಟ್ಬಿಟ್ಟು ಬಿ ಸಿ ಕೇಳಿದ್ರು ಅನ್ಕೊಳ್ಳಿ, ಸಿ ಮೈನಸ್ ಬಿ ಬರ್ಕೋಬೇಕು. ವೆಕ್ಟರ್ ಬಿ ವೆಕ್ಟರ್ ಸಿ ಕೊಟ್ಬಿಟ್ಟು ಬಿ ಸಿ ಕೇಳಿದಾಗ ನೋಡಿ, ಬಿ ಸಿ ಕೇಳಿದ್ರೆ ಸಿ ಮೈನಸ್ ಬಿ. ಅದೇ ಥರ ಎ ಡಿ ವೆಕ್ಟರ್ ಎ ಕೊಟ್ಬಿಟ್ಟು ವೆಕ್ಟರ್ ಡಿ ಕೊಟ್ಬಿಟ್ಟು ಎ ಡಿ ಕೇಳಿದ್ರೆ ವೆಕ್ಟರ್ ಡಿ ಮೈನಸ್. ಫಸ್ಟ್ ಲಾಸ್ಟಲ್ಲಿ ಇರೋದು ಫಸ್ಟ್ ಬರ್ಕೋಬೇಕು, ಮೈನಸ್ ಹಾಕ್ಬಿಟ್ಟು ಫಸ್ಟ್ ಬರೀಬೇಕು. ನೋಡಿ ಬಿ ಸಿ ಐತೆ ಅಲ್ಲ, ಲಾಸ್ಟಲ್ಲಿ ಸಿ ಐತೆ, ಸಿ ಮೈನಸ್ ಬಿ. ಎ ಡಿ ಡಿ ಮೈನಸ್ ಎ ಬಿ ಬಿ ಮೈನಸ್ ಎ. ಅದೇ ಥರ ಎಕ್ಸ್ ವೈ ವೈ ಮೈನಸ್ ಎಕ್ಸ್. ನೋಡಿ ಅರ್ಥ ಆಯ್ತು ಅಂದ್ಕೊಂಡಿದ್ದಾನೆ. ಈ ಥರ ಬರ್ಕೋಬೇಕಿನ್ನ. ಈಗ ನಮಗೆ ಎ ಕೊಟ್ಟವ್ರೆ ಬಿ ಕೊಟ್ಟವ್ರೆ ಎ ಬಿ ಕೇಳೋರಲ್ವಾ, ಎ ಬಿ ಕೇಳಿರೋದ್ರಿಂದ ಬಿ ಮೈನಸ್ ಎ ಮಾಡಬೇಕು. ಈಗ ವೆಕ್ಟರ್ ಬಿ ಮೈನಸ್ ವೆಕ್ಟರ್ ಎ ಮಾಡ್ಬೇಕಂದ್ರೆ ಈಗ ವೆಕ್ಟರ್ ಬಿ ಬರ್ಕೊಳ್ಳೋಣ. ವೆಕ್ಟರ್ ಬಿ ಅಂದ್ರೆ ಏನಪ್ಪ, ಈ ಥರ ಕೊಟ್ಟಾಗ 2i ಪ್ಲಸ್ 0j ಮೈನಸ್ ಕೆ. ನೋಡಿ 2i ಪ್ಲಸ್ 0j ಮೈನಸ್ ಕೆ. ಅದೇ ಥರ ಎ ವೆಕ್ಟರ್ ಎ ಐ ಪ್ಲಸ್ 2j ಮೈನಸ್ 3k. ನೋಡಿ ಐ ಪ್ಲಸ್ 2j ಮೈನಸ್ 3k. ಈಗ ಎ ಬಿ ಕೇಳೋರಲ್ವಾ, ಎ ಬಿ ಅಂದ್ರೆ ಏನಪ್ಪ, ಬಿ ಮೈನಸ್ ಎ. ವೆಕ್ಟರ್ ಬಿ ಬರ್ಕೊಳ್ಳಿ, 2i ಪ್ಲಸ್ 0j ಮೈನಸ್ ಕೆ ಮೈನಸ್ ಎ ಅಂದರೆ ಐ ಪ್ಲಸ್ 2j ಮೈನಸ್ 3k. ಇವೆರಡು ಮೈನಸ್ ಮಾಡ್ಬೇಕು. ಈಗ 2i ಪ್ಲಸ್ 0j ಮೈನಸ್ ಕೆ ಮೈನಸ್ ಐ ಮೈನಸ್ 2j ಪ್ಲಸ್ 3k. ಈಗ ನೋಡಿ 2i ಮೈನಸ್ ಐ ಅಂದರೆ ಐ ಬರುತ್ತೆ, 0j ಮೈನಸ್ 2j ಬರುತ್ತೆ, ಮೈನಸ್ ಕೆ ಪ್ಲಸ್ 3k, ಮೈನಸ್ 1 ಪ್ಲಸ್ 3 ಅಂದರೆ ಪ್ಲಸ್ 2k. ನೋಡಿ ಐ ಮೈನಸ್ 2j ಐ ಮೈನಸ್ 2j ಪ್ಲಸ್ 2k, ಐ ಮೈನಸ್ 2j ಪ್ಲಸ್ 2k. ಏನು ಆನ್ಸರ್ ಹಂಗಾರೆ? ನೋಡಿ ಆಪ್ಷನ್ 1 ಈಸ್ ಆನ್ಸರ್. ಸಪೋಸ್ ಇದೇ ಪ್ರಶ್ನೆಗೆ ನಿಮಗೆ ಎ ಬಿ ಬದಲಿಗೆ ಹಿಂಗೆ ಕೊಟ್ಟಿದ್ರು ಅಂದ್ಕೊಳ್ಳಿ, ಹಿಂಗೆ ಕೊಟ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಅಂತ. ಅವಾಗ ನೀವೇನು ಮಾಡ್ಬೇಕು, ಫಸ್ಟ್ ಎ ಬಿ ಕಂಡುಹಿಡ್ಕೋಬೇಕು ಈ ಥರ. ಇದಾದ್ಮೇಲೆ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕು. ನೋಡಿ ಮ್ಯಾಗ್ನಿಟ್ಯೂಡ್ ಅಂದರೆ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ ಮೈನಸ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಏನಾಗುತ್ತೆ, 1 ಸ್ಕ್ವೇರ್ ಅಂದರೆ 1 ಮೈನಸ್ 2 ಸ್ಕ್ವೇರ್ 4 ಪ್ಲಸ್ 4 ಸ್ಕ್ವೇರ್ ರೂಟ್ 9. ಸ್ಕ್ವೇರ್ ರೂಟ್ 9 ಅಂದರೆ 3 ಯೂನಿಟ್ಸ್. ಸಪೋಸ್ ಏನಾದರೂ ಮ್ಯಾಗ್ನಿಟ್ಯೂಡ್ ಅಂತ ಕೊಟ್ಟಿದ್ರೆ, ನಿಮಗೆ ಮ್ಯಾಗ್ನಿಟ್ಯೂಡ್ ಅಂತ ಕೊಟ್ಟಿಲ್ಲ, ಮ್ಯಾಗ್ನಿಟ್ಯೂಡ್ ಅಂತ ಕೊಟ್ಟಾಗ ಇಲ್ಲಿ ತನಕ ಕಂಡುಹಿಡಿದು ಇದೊಂದು ಸ್ಟೆಪ್ ಮಾಡಬೇಕು. ನಿಮಗೆ ಈ ಪ್ರಶ್ನೆಗೆ ಇದು ಹಿಂಗೆ ಕೊಟ್ಟಿರೋದು, ಬರೀ ಹಿಂಗೆ ಕೊಟ್ಟಿರೋದ್ರಿಂದ ಇದೇ ಆನ್ಸರ್. ದಿಸ್ ಇಸ್ ದಿ ಆನ್ಸರ್. ಸಪೋಸ್ ಮ್ಯಾಗ್ನಿಟ್ಯೂಡ್ ಕೊಟ್ಟಿದ್ದರೆ ಇನ್ನೊಂದು ಸ್ಟೆಪ್ ಮಾಡಬೇಕಾಗಿತ್ತು. ನೋಡಿ ಇದು 2019 3 ಪ್ರಶ್ನೆನಲ್ಲಿ 1 ಪ್ರಶ್ನೆ ಈ ಥರ ಇದೆ. ನೋಡಿ ಈಸಿ ಇದೆ, ಏನಿಲ್ಲ. ನೋಡಿ 2019 ಸೆಕೆಂಡ್ ಕ್ವಶನ್ ನೋಡಿ ಈ ತರ ಇದೆ. ದ ವರ್ಕ್ ಡನ್ by the force F is equal to 2i plus 6j minus 8k whose displacement is S is equal to minus 2i plus 3j minus k is option 1 26 units, option 2 minus 22 units, option 3 22 units, option 4 30 units. ನೋಡಿ ಈ ತರ ವರ್ಕ್ ಡನ್ ಮೇಲೆ ಕೊಟ್ಟಿದ್ದಾರೆ, ಡೈರೆಕ್ಟ್ ಇದೆ ನೋಡಿ, ಈಸಿ ಇದೆ ಪ್ರಾಬ್ಲಮ್. ಎಫ್ ಕೊಟ್ಬಿಟ್ಟವ್ರೆ, ಎಸ್ ಕೊಟ್ಬಿಟ್ಟಿದ್ದಾರೆ. ಎಫ್ ಎಸ್ ಕೊಟ್ಬಿಟ್ರೆ ವರ್ಕ್ ಡನ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಏನಪ್ಪ, ವರ್ಕ್ ಡನ್ ಈಸ್ ಈಕ್ವಲ್ ಟು ಎಫ್ ಡಾಟ್ ಎಸ್. ಎಫ್ ಅಂದ್ರೆ ಏನು, 2i ಪ್ಲಸ್ 6j ಮೈನಸ್ 8k ಡಾಟ್ ಎಸ್ ಅಂದ್ರೆ ಮೈನಸ್ 2i ಪ್ಲಸ್ 3j ಮೈನಸ್ ಕೆ. ಡಾಟ್ ಪ್ರಾಡಕ್ಟ್ ಮಾಡಬೇಕಂದ್ರೆ 2 ಇಂಟು ಮೈನಸ್ 2 ಪ್ಲಸ್ 6 ಇಂಟು 3
minus 8 into minus 1 minus 4 plus 18 minus into plus minus plus ಆಗುತ್ತೆ plus 8 ನೋಡಿ minus 4 plus 18 plus 8 minus 4 plus 18 ಅಂತಂದ್ರೆ 14 plus 8 22 ಬರುತ್ತೆ 22 ಯೂನಿಟ್ಸ್ 22 ಯೂನಿಟ್ಸ್ ಅಂತಂದ್ರೆ ನೋಡಿ ಮೈನಸ್ ಇದೆ ಪ್ಲಸ್ ಇದೆ ಪ್ಲಸ್ 22 ಮೈನಸ್ 22 ಬಂದಿದೆ ಮೈನಸ್ 22 ಹಾಕಬೇಕು ಮೈನಸ್ ಬರ್ಬೋದು ನೋಡಿ ಬರೀ 22 ಬಂದಿರೋದ್ರಿಂದ ಆನ್ಸರ್ ಇಸ್ 22 ಯೂನಿಟ್ಸ್ ನೋಡಿ ಈ ತರ ಡೈರೆಕ್ಟ್ ಇದೆ ಸೆಕೆಂಡ್ ಕ್ವಶನ್ ಈ ತರ ಇತ್ತು ಕ್ವಶನ್ ನಂಬರ್ 3 ನೋಡಿ ಕ್ವಶನ್ ನಂಬರ್ 3 ಈ ತರ ಇದೆ the vector product of A is equal to 4i minus j plus k 4i minus j plus k and B is equal to 3i minus 2k is option 1 2i minus 11j plus 3k option 2 2i plus 11j plus 3k option 3 2i plus 5j plus 3k option 4 2i plus 11j minus 3k ನೋಡಿ ಈ ತರ ಇದೆ ದ ವೆಕ್ಟರ್ ಪ್ರಾಡಕ್ಟ್ ಅಂದ್ರೆ ಎ ಕ್ರಾಸ್ ಬಿ ನೆನ್ಪಿಟ್ಕೊಳ್ಳಿ ಸ್ಕೇಲಾರ್ ಪ್ರಾಡಕ್ಟ್ ಅಂದ್ರೆ ಎ ಡಾಟ್ ಬಿ ಈಗ ವೆಕ್ಟರ್ ಪ್ರಾಡಕ್ಟ್ ಅಂತ ಕೇಳಿರೋದ್ರಿಂದ ನಾವು ಕಂಡುಹಿಡಿಯಬೇಕಾಗಿರೋದು ಎ ಕ್ರಾಸ್ ಬಿ ನೋಡಿ ಎ ಕ್ರಾಸ್ ಬಿ ಕಂಡುಹಿಡಿಯಬೇಕಂದ್ರೆ ಐ ಜೆ ಕೆ ಎ ವೆಕ್ಟರ್ ಎ ಬಂದು 4 minus 1 1 ಬಿ ಬಂದು 3 minus ನೋಡಿ ಇಲ್ಲಿ ಬಿ ಏನ್ ಮಾಡಿದರೆ ಜೆ ಇಲ್ಲ ಅಂದ್ರೆ ನಾವೇನ್ ಮಾಡಬೇಕು ವೆಕ್ಟರ್ ಬಿ ನ 3i plus 0j minus 2k ಅಂತ ಬರ್ಕೋಬೇಕು ನೋಡಿ ವೆಕ್ಟರ್ ಬಿ ನಲ್ಲಿ 0 j ಇಲ್ಲ ಅಂದ್ರೆ 0j ಏನಾಗುತ್ತೆ ದಿಸ್ ಬಿಕಮ್ಸ್ 0 ಇದು -2 ಆಗುತ್ತೆ ನೋಡಿ ಇದು ಎಷ್ಟು ಅಂತ ಕಂಡುಹಿಡಿದ್ರೆ ಆನ್ಸರ್ ಬರುತ್ತೆ ಈಗ i ಇಂಟು ರೋ ಮತ್ತೆ ಕಾಲಮ್ ಬಿಡಿ -1 1 0 -2 minus j ಇಂಟು 4 1 3 minus 2 plus k into ನೋಡಿ ರೋ ಮತ್ತೆ ಕಾಲಮ್ ಬಿಡಿ 4 minus 1 3 0 i into ಮಲ್ಟಿಪ್ಲೈ ಮಾಡೋಣ ಎಕ್ಸ್ಪ್ಯಾಂಡ್ ಮಾಡೋಣ -1 into -2 minus 0 into 1 minus j into 4 into -2 minus 3 into 1 plus k into 4 into 0 minus 3 into -1 I into 2 minus 0 minus j into -8 minus 3 plus k into 0 plus 3 I into 2 minus j into -11 plus k into 3 2i plus 11j plus 3k 2i plus 11j plus 3k 2i plus 11j plus 3k ಅಂದ್ರೆ ನೋಡಿ ಆಪ್ಷನ್ 2 ಇಸ್ ಕರೆಕ್ಟ್ ಇದಕ್ಕೂ ಏನಾದರೂ ಮ್ಯಾಗ್ನಿಟ್ಯೂಡ್ ಅಂತ ಕೇಳಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಪ್ರಾಡಕ್ಟ್ ಅಂದ್ರೆ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯಬೇಕು ನೋಡಿ ಈ ತರ 2019 ಅಲ್ಲಿ ನೋಡಿ 3 ಪ್ರಶ್ನೆ ಇತ್ತು 3 ಪ್ರಶ್ನೆ ನೋಡಿ ಮೊದಲನೇದೇನು ಎ ಬಿ ಕಂಡುಹಿಡಿಯೋದು ಎ ಕೊಟ್ಟಿದ್ರು ಬಿ ಕೊಟ್ಟಿದ್ರು ಎ ಬಿ ಕಂಡುಹಿಡಿಯೋದು ಎರಡನೇದೇನಪ್ಪ ಅಂತಂದ್ರೆ ಎಫ್ ಕೊಟ್ಟಿದ್ರು ಎಸ್ ಕೊಟ್ಟಿದ್ರು ವರ್ಕ್ ಡನ್ ಕಂಡುಹಿಡಿಯೋದು ಮೂರನೇದು ವೆಕ್ಟರ್ ಪ್ರಾಡಕ್ಟ್ ಕೇಳಿದ್ದಾರೆ ನೋಡಿ ಅದೇ ತರ 2018 ಅಲ್ಲಿ 3 ಪ್ರಶ್ನೆ ಬಂದಿದೆ ಅದನ್ನು ಹೇಳ್ಕೊಟ್ಬಿಡ್ತೀನಿ 2018 ಅಲ್ಲಿ ಕ್ವಶನ್ ನಂಬರ್ 1 Question number 1 is if A is equal to 2i minus 3j plus 5k, B is equal to 3i minus
2j minus 5k, c is equal to I plus 4k. Then ಸ್ಕೇಲಾರ್ ಪ್ರಾಡಕ್ಟ್ ನೋಡಿ, ಸ್ಕೇಲಾರ್ ಪ್ರಾಡಕ್ಟ್ ಅಂದರೆ ಡಾಟ್, ವೆಕ್ಟರ್ ಅಂದರೆ ಕ್ರಾಸ್. ಸ್ಕೇಲಾರ್ ಪ್ರಾಡಕ್ಟ್ ಆಫ್ a plus b and b minus c is option 1 minus 9, option 2 minus 9 plus 9, option 3 plus 20, option 4 minus 20. ನೋಡಿ 2018 ಇದೇ ಥರ 3 ಪ್ರಶ್ನೆನಲ್ಲಿ ಮೊದಲನೇ ಪ್ರಶ್ನೆ ನೋಡಿ, a is equal to b is equal to c is equal to then scalar product of a plus b and b minus c. ಅಂದರೆ ಈಗ ನಮಗೆ ನಾವು ಫಸ್ಟ್ ಏನು ಮಾಡಬೇಕು, a plus b ಕಂಡುಹಿಡ್ಕೋಬೇಕು ಏನು ಬರುತ್ತೆ ಅಂತ, b minus c ಏನು ಬರುತ್ತೆ ಕಂಡುಹಿಡಬೇಕು. ಅವೆರಡರದ್ದು ಡಾಟ್ ಪ್ರಾಡಕ್ಟ್ ಮಾಡಿದಾಗ ಏನು ಬರುತ್ತೆ, ದಟ್ ಈಸ್ ದಿ ಆನ್ಸರ್. ಈಗ a ಕೊಟ್ಟವ್ರೆ, b ಕೊಟ್ಟವ್ರೆ, c ಕೊಟ್ಟವ್ರೆ. ಫಸ್ಟ್ ಈಗ a plus b ಕಂಡುಹಿಡಿಯೋಣ. a plus b ಅಂದರೆ a ಬರ್ಕೊಳ್ಳಿ, 2i minus 3j plus 5k ಪ್ಲಸ್ ನೋಡಿ, ಪ್ಲಸ್ ಇರೋದ್ರಿಂದ ಏನು ಬ್ರ್ಯಾಕೆಟ್ ಏನು ಹಾಕೋದು ಬೇಕಾಗಿಲ್ಲ, ಡೈರೆಕ್ಟ್ ಬರ್ಕೊಂಡು ಹೋಗ್ಬೋದು. b ಅಂದರೆ 3i minus 2j minus 5k. ನೋಡಿ a plus b ಅಂತಂದರೆ ವೆಕ್ಟರ್ a ಮತ್ತು ವೆಕ್ಟರ್ b ಆ್ಯಡ್ ಮಾಡೋದು. ಆ್ಯಡ್ ಮಾಡುವಾಗ i ಆ್ಯಡ್ ಮಾಡ್ಕೊಳ್ಳಿ, j ಆ್ಯಡ್ ಮಾಡ್ಕೊಳ್ಳಿ, k ಆ್ಯಡ್ ಮಾಡ್ಕೊಳ್ಳಿ, ಮೈನಸ್ ಇದ್ರೆ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. ನೋಡಿ 2i plus 3i ಅಂದರೆ 5i minus 3j minus 2j minus 5j plus 5k minus 5k plus 0k. 5 plus 5 minus 5 ಕ್ಯಾನ್ಸಲ್, 0 ಬರುತ್ತೆ. ಅದೇ ಥರ ಇವಾಗ b minus c ಕಂಡುಹಿಡ್ಕೊಳ್ಳಿ. ನೋಡಿ b minus c ಅಂದರೆ b minus c ಕಂಡುಹಿಡಬೇಕು. b ಬರ್ಕೊಳ್ಳಿ, b ಏನು 3i minus 2j minus 5k ಮೈನಸ್. ನೋಡಿ ಮೈನಸ್ ಬಂದಾಗ ಬ್ರ್ಯಾಕೆಟ್ ಹಾಕೋಬೇಕು, ಯಾಕಂದರೆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಪ್ಲಸ್ ಬಂದಾಗ ಏನು ಬ್ರ್ಯಾಕೆಟ್ ಬೇಡ. ಮೈನಸ್ ಸಿ ಅಂದರೆ ಏನಪ್ಪ, ನೋಡಿ ಇದರಲ್ಲಿ ಜೆ ಇಲ್ಲ ಅಂದರೆ ನಾವು ಇದನ್ನು ಹಿಂಗೆ ಬರೀಬೋದು, 0j plus 4k. ಯಾವುದಿಲ್ಲ ಅದಕ್ಕೆ 0 ಬರ್ಕೊಳ್ಳಿ. ನೋಡಿ i plus 0j plus 4k. This is equal to 3i minus 2j minus 5k minus I plus into minus 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 0j minus 4k. ಈಗ 3i minus I 3i minus 1i ಅಂತ 2i minus 2j minus 0j minus 2j minus 0 ಮಾಡಿದ್ರೆ ಅಷ್ಟೇ ಬರುತ್ತೆ, minus 2j minus 5k minus 4k minus 9k minus 5 minus 4 ಅಂದರೆ ಆ್ಯಡ್ ಮಾಡ್ಬಿಟ್ಟು ಸಬ್ಟ್ರ ಮೈನಸ್ ಏನು ಹಾಕ್ಬೇಕು, minus 9k. ನೋಡಿ a plus b ಕಂಡಿಡಿದ್ವಿ, b minus c ಕಂಡಿಡಿದ್ವಿ. ಅವ್ರ ಪ್ರಶ್ನೆ ಏನೋ, ಸ್ಕೇಲಾರ್ ಪ್ರಾಡಕ್ಟ್ ಆಫ್ a plus b and b minus c. ನೋಡಿ ಸ್ಕೇಲಾರ್ ಪ್ರಾಡಕ್ಟ್ ಆಫ್ a plus b ಡಾಟ್ b minus c ಅಂದರೆ a plus b ಬರ್ಕೊಳ್ಳಿ. a plus b ಬಂದು ಏನಾಗುತ್ತೆ, 5i minus 5j plus 0k ಡಾಟ್ b minus c ಅಂದರೆ 2i minus 2j minus 9k. ಈಗ ಡಾಟ್ ಪ್ರಾಡಕ್ಟ್ ಮಾಡಬೇಕಂದ್ರೆ 5 into 2 ಪ್ಲಸ್ ಮೈನಸ್ 5 into minus 2 ಪ್ಲಸ್ 0 into minus 9 10. 5 2s are 10 plus into minus 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 into minus plus 10 plus 0. 10 plus 10 ಅಂದರೆ 20 ಯೂನಿಟ್ಸ್. 20 ಯೂನಿಟ್ಸ್ ಅಂದರೆ ಆಪ್ಷನ್ 3 ಇಸ್ ಕರೆಕ್ಟ್. ನೋಡಿ ಈ ಥರ ಸ್ಕೇಲಾರ್ ಪ್ರಾಡಕ್ಟ್ ಆಫ್ a plus b and b minus c ಈ ಥರ ಏನಾರು ಕೇಳಿದಾಗ ಏನು ಕೊಟ್ಟಿರ್ತಾರೆ ಕಂಡುಹಿಡ್ಕೋಬೇಕು ಮೊದಲು. a ಪ್ಲಸ್ ಮೈನಸ್ ಮಾಡೋದು ಏನೂ ಇಲ್ಲ, ಎರಡನ್ನ ಪ್ಲಸ್ ಮಾಡೋದು ಮೈನಸ್ ಮಾಡೋದು ಅಷ್ಟೇ. a plus b a minus b ಮಾಡುವಾಗ ಅದು ಎರಡರದ್ದು ಡಾಟ್ ಪ್ರಾಡಕ್ಟ್ ಅಂದರೆ ನೋಡಿ ಈ ಥರ ಮಾಡಬೇಕು. ನೋಡಿ ಆಪ್ಷನ್ 3 ಇಸ್ ಕರೆಕ್ಟ್. ಇದು ಮೊದಲನೇ ಪ್ರಶ್ನೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ ಈ ಥರ ಕೊಟ್ಟಿದ್ದಾರೆ. Question number 2. If A, B, C are 3
consecutive vertices of a parallelogram with position vectors 3i minus 2j plus k, 2i plus j minus k, I minus j plus k, then area of parallelogram. Area of parallelogram is option 1 3 root 5 square units, option 2 5 root 3 square units, option 3 2 root 5 square units, option 4 5 root 2 square units. ನೋಡಿ ಈ ತರ ಪ್ರಶ್ನೆ ಇದೆ ನೋಡಿ. ಈಗ ನಿಮಗೆ ಮೂರು ಬಂದಾಗ ಹೆಂಗೆ ಅಂತ ಹೇಳ್ಕೊಟ್ಟಿಲ್ಲ, ಬರೀ ಎರಡು ಸೈಡ್ ಕೊಟ್ಟಾಗ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೇನೆ. ಹೆಂಗೆ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಮಾಡಿದ್ರೆ ಬರುತ್ತೆ. ಬಟ್ ಈ ತರ ಮೂರು ವೆಕ್ಟರ್ ಕೊಟ್ಟಾಗ ಏನ್ ಮಾಡೋದು ನೋಡಿ. ಮೂರು ವೆಕ್ಟರ್ ಕೊಟ್ಟಾಗ ಏನ್ ಮಾಡಬೇಕು ಅಂತಂದ್ರೆ ಎ ಬಿ ಸಿ ಆರ್ ದಿ ಕಾನ್ಸಿಕ್ಯೂಟಿವ್ ವರ್ಟಿಸಿಸ್ ಆಫ್ ಎ ಪ್ಯಾರಲೋಗ್ರಾಮ್ ಅಂತ ಕೊಟ್ಟವ್ರೆ. ಈ ಪೊಸಿಷನ್ ವೆಕ್ಟರ್ಸ್ ಅಂತ ಏನಾದ್ರು ನಿಮಗೆ ಕೊಟ್ಟಿದ್ರೆ ನೀವೇನ್ ಮಾಡ್ಕೊಳ್ಳಿ, ಈ ತರ ಬರ್ಕೊಳ್ಳಿ. ಓ ಎ ಪೊಸಿಷನ್ ವೆಕ್ಟರ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಸಮ್ ಪಾಯಿಂಟ್ ಇರ್ತದೆ ನೋಡಿ. ಓ ಎ ಫಸ್ಟ್ ಕೊಟ್ಟಿರ್ತಾರಲ್ಲ ಅದು ಓ ಎ ಬರ್ಕೊಳ್ಳಿ. 3i minus 2j plus k. ನೆಕ್ಸ್ಟ್ ಕೊಟ್ಟಿರ್ತಾರಲ್ಲ ಅದು ಓ ಬಿ ಅಂತ ಬರ್ಕೊಳ್ಳಿ. ಓ ಬಿ is 2i plus j minus k. ನೆಕ್ಸ್ಟು ಓ ಸಿ ಬರ್ಕೊಳ್ಳಿ ನೋಡಿ. ಎದು ಪೊಸಿಷನ್ ವೆಕ್ಟರ್ ಇದು, ಅದಕ್ಕೆ ಓ ಎ ಅಂತ ಬರ್ಕೋಬೇಕು. ಬಿದು ಪೊಸಿಷನ್ ವೆಕ್ಟರ್ ಇದು ಓ ಬಿ, ಸಿದು ಪೊಸಿಷನ್ ವೆಕ್ಟರ್ ಇದು ಓ ಸಿ. ಓ ಸಿ ಇಸ್ ಈಕ್ವಲ್ ಟು ಐ ಮೈನಸ್ ಜೆ ಪ್ಲಸ್ ಕೆ ನೋಡಿ. ಇಷ್ಟಾದ್ಮೇಲೆ ಮೂರು ಕೊಟ್ಟಿರ್ತಾರೆ. ಈ ಥರ ಮೂರು ಕೊಟ್ಟಾಗ ನೀವು ಎರಡು ಮಾಡ್ಕೋಬೇಕು. ಎರಡು ಮಾಡ್ಕೊಳ್ಳೋದು ಹೆಂಗಪ್ಪ ಅಂತಂದರೆ ನೀವೇನು ಮಾಡಿ, ಎ ಬಿ ಕಂಡುಹಿಡ್ಕೋಬೇಕು ಮತ್ತು ಬಿ ಸಿ ಕಂಡುಹಿಡ್ಕೋಬೇಕು. ಈ ಥರ ಮೂರು ಕೊಟ್ಟಿದ್ದಾಗ ನೆನ್ಪಿಟ್ಕೊಳ್ಳಿ. ನೀವೇನು ಮಾಡಬೇಕು, ಎ ಬಿ ಮತ್ತು ಬಿ ಸಿ. ಟ್ರಯಾಂಗಲಲ್ಲಿ ಹಿಂಗೆ ಬರುತ್ತೆ. ಟ್ರಯಾಂಗಲ್ ಬಂದಾಗಲಿ ಇದೇ ಥರನೇ ಮೂರು ಕೊಟ್ಟಿದ್ರೆ ಎರಡು ಮಾಡ್ಕೋಬೇಕು. ಮೂರಕ್ಕೂ ಈ ಥರ ಬರ್ಕೊಳ್ಳಿ. ಫಸ್ಟ್ ಕೊಟ್ಟಿರೋದು ಯಾವಾಗಲೂ ಓ ಎ ಅಂತ ಬರ್ಕೊಳ್ಳಿ, ಸೆಕೆಂಡ್ ಓ ಬಿ, ಥರ್ಡ್ ಒನ್ ಓ ಸಿ. ನೆಕ್ಸ್ಟು ಎ ಬಿ ಮತ್ತು ಬಿ ಸಿ ಕಂಡುಹಿಡ್ಕೋಬೇಕು. ಎ ಬಿ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ನೋಡಿ, ಓ ಬಿ ಮೈನಸ್ ಓ ಎ. ಈಗ ನಿಮಗೆ ಎ ಬಿ ಕಂಡುಹಿಡಿಬೇಕು, ಬಿ ಮೈನಸ್ ಎ ಅಂತ ಮಾಡಿದ್ದೆ ಅಲ್ವಾ, ಬಿ ಮೈನಸ್ ಎ ಬದಲು ಓ ಬಿ ಮೈನಸ್ ಓ ಎ ಅಂತ ಬರುತ್ತೆ ಅಷ್ಟೇ. ಓ ಬಿ ಅಂದರೆ ಈ ವೆಕ್ಟರು, ಓ ಎ ಅಂದರೆ ಈ ವೆಕ್ಟರು, ಸರಿನಾ? ಅದೇ ಥರ ಬಿ ಸಿ ಕಂಡುಹಿಡ್ಕೋಬೇಕು ಅಂತಂದರೆ ಬಿ ಸಿ ಓ ಸಿ ಮೈನಸ್ ಓ ಬಿ ನೋಡಿ. ಬಿ ಸಿ ಕಂಡುಹಿಡಿಯುವಾಗ ಫಸ್ಟು ಸಿ ಬರ್ತದೆ, ಆಮೇಲೆ ಬಿ ಬರುತ್ತೆ. ಓ ಬುಟ್ಟಾಕಿ ತೆಗಿಬೇಕಾರೆ ಓ ಬುಟ್ಟಾಕ್ಬಿಟ್ರು ಏನಿಲ್ಲ, ಬಿ ಮೈನಸ್ ಎ ಅಂತ ಬರೀಬೋದು. ಇದಕ್ಕೆ ಎ ಬಿ ಸಿ ಅಂತಲೂ ಬರ್ಕೋಬೋದು. ಆಯಿತಾ? ಹಿಂಗೆ ಇರಲಿ ಬಿಡಿ. ಎ ಬಿ ಕಂಡುಹಿಡ್ಕೊಳ್ಳಿ ಫಸ್ಟು. ಎ ಬಿಗೆ ಓ ಬಿ ಮೈನಸ್ ಓ ಎ ನೋಡಿ. ಈ ಥರ ಪೊಸಿಷನ್ ವೆಕ್ಟರ್ಸ್ ಅಥವಾ ಮೂರು ವೆಕ್ಟರ್ ಕೊಟ್ಟಾಗ ಫಸ್ಟ್ ವೆಕ್ಟರ್ಗೆ ಓ ಎ ಬರ್ಕೊಳ್ಳಿ, ಸೆಕೆಂಡ್ ವೆಕ್ಟರ್ಗೆ ಓ ಬಿ ಅಂತ ಬರ್ಕೊಳ್ಳಿ, ಥರ್ಡ್ ವೆಕ್ಟರ್ಗೆ ಓ ಸಿ ಅಂತ ಬರ್ಕೊಳ್ಳಿ. ಇದಾದ್ಮೇಲೆ ನಾವೇನು ಕಂಡುಹಿಡಿಬೇಕಂದ್ರೆ ಒಂದು ಎ ಬಿ ಕಂಡುಹಿಡಿಬೇಕು, ಬಿ ಸಿ ಕಂಡುಹಿಡಿಬೇಕು. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಹಾಕೊಳ್ಳಿ, ಏರಿಯಾ ಆಫ್ ಟ್ರಯಾಂಗಲ್ ಹಾಕೊಳ್ಳಿ, ಇದೇ ಪ್ರೊಸೀಜರ್. ಈಗ ಎ ಬಿ ಕಂಡುಹಿಡಿಬೇಕಂದ್ರೆ ಓ ಬಿ ಅಲ್ವಾ, ಓ ಬಿ ಮೈನಸ್ ಓ ಎ ನೋಡಿ. ಓ ಬಿ ಮೈನಸ್ ಓ ಎ ಹೆಂಗೆ ಬರುತ್ತೆ ಅಂದರೆ ಲಾಸ್ಟಲ್ಲಿ ಇರೋದು ಬಿ ಅಲ್ವಾ, ಅದಕ್ಕೆ ಫಸ್ಟ್ ಓ ಬಿ ಬರ್ಕೋಬೇಕು. ಆಮೇಲೆ ಎ ಇದೆ, ಮೈನಸ್ ಹಾಕ್ಬಿಟ್ಟು ಓ ಎ ಬರ್ಕೋಬೇಕು ನೋಡಿ. ಬಿ ಸಿ ಕಂಡುಹಿಡಿಯುವಾಗ ಓ ಸಿ ಮೈನಸ್ ಓ ಬಿ. ಅದೇ ಥರ ಎ ಸಿ ಕಂಡುಹಿಡಿಯಿರಿ ಅಂದರೆ ಓ ಸಿ ಮೈನಸ್ ಓ ಎ. ಆಯಿತಾ? ಎ ಸಿ ಏನು ಕಂಡುಹಿಡಿಯೋದು ಬೇಡ. ಇದರಲ್ಲಿ ನಾವು ಕಂಡುಹಿಡಿಬೇಕಾಗಿರೋದು ಏನಪ್ಪ ಅಂದರೆ ಎ ಬಿ ಮತ್ತು ಬಿ ಸಿನೇ ಕಂಡುಹಿಡಿಯಿರಿ. ಏರಿಯಾ ಕೇಳಿದಾಗ ಎ ಬಿ ಮತ್ತು ಬಿ ಸಿನೇ ಕಂಡುಹಿಡಿಯಿರಿ. ಈಗ ಓ ಬಿ ಅಂದರೆ ಏನಪ್ಪ ನೋಡಿ, ಓ ಬಿ ಅಂದರೆ 2i ಪ್ಲಸ್ ಜೆ ಮೈನಸ್ ಕೆ ಮೈನಸ್ ಓ ಎ ಅಂದರೆ 3i ಮೈನಸ್ 2j ಪ್ಲಸ್ ಕೆ. ಬ್ರ್ಯಾಕೆಟ್ ಓಪನ್ ಮಾಡೋಣ. 2i ಪ್ಲಸ್ ಜೆ ಮೈನಸ್ ಕೆ ಮೈನಸ್ 3i ಪ್ಲಸ್ 2j ಮೈನಸ್ ಕೆ. ಬ್ರ್ಯಾಕೆಟ್ ಓಪನ್ ಮಾಡಿದೆ, ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದೆ. 2i ಮೈನಸ್ 3i ಅಂದರೆ ಮೈನಸ್ ಐ, ಜೆ ಪ್ಲಸ್ 2j ಅಂದರೆ ಪ್ಲಸ್ 3j, ಮೈನಸ್ 1k ಅಂದರೆ ಮೈನಸ್ 2k ನೋಡಿ. ಎ ಬಿ ಬಂತು.
ಎ ಬಿ. ನೆಕ್ಸ್ಟ್ ಬಿ ಸಿ ಕಂಡುಹಿಡಿಯೋಣ. ಬಿ ಸಿ ಕಂಡುಹಿಡಿಬೇಕಂದ್ರೆ ಏನು, ಒ ಸಿ ಮೈನಸ್ ಒ ಬಿ. ಒ ಸಿ ಮೈನಸ್ ಒ ಬಿ. ಒ ಸಿ ಏನು, ಐ ಮೈನಸ್ ಜೆ ಪ್ಲಸ್ ಕೆ ಮೈನಸ್ ಒ ಬಿ ಅಂದರೆ ಬ್ರ್ಯಾಕೆಟ್ ಹಾಕೊಳ್ಳಿ, 2i ಪ್ಲಸ್ ಜೆ ಮೈನಸ್ ಕೆ. ಐ ಮೈನಸ್ ಜೆ ಪ್ಲಸ್ ಕೆ ಮೈನಸ್ 2i ಮೈನಸ್ ಜೆ ಪ್ಲಸ್ ಕೆ. ಐ ಮೈನಸ್ 2a ಅಂದರೆ ಮೈನಸ್ ಐ, ಮೈನಸ್ ಜೆ ಅಂದರೆ ಮೈನಸ್ 2j ಪ್ಲಸ್ ಕೆ ಅಂದರೆ 2k. ನೋಡಿ, ಈ ಥರ ಏನಾದರೂ 3 ವೆಕ್ಟರ್ ಕೊಟ್ಬಿಟ್ರೆ, ಏರಿಯಾ ಆಫ್ ಟ್ರಯಾಂಗಲರ್ ಆಗಲಿ ಏರಿಯಾ ಆಫ್ ಪ್ಯಾರಲೋಗ್ರಾಮರ್ ಆಗಲಿ 2 ವೆಕ್ಟರ್ ಮಾಡ್ಕೋಬೇಕು. ನೋಡಿ, ಒಂದು ವೆಕ್ಟರು ಎ ಬಿ, ಇನ್ನೊಂದು ವೆಕ್ಟರು ಬಿ ಸಿ. ಸರಿನಾ? ಎ ಬಿ ಬಿ ಸಿ ಹೆಂಗೆ ಬರುತ್ತೆ, ಫಸ್ಟ್ ಕೊಟ್ಟಿರೋದು ಓ ಎ ಬರ್ಕೋಬೇಕು, ಸೆಕೆಂಡ್ ಒ ಬಿ, ಮೂರನೇದು ಒ ಸಿ ಬರ್ಕೊಂಡು ಎ ಬಿ ಕಂಡುಹಿಡಿಬೇಕಂದ್ರೆ ಒ ಬಿ ಮೈನಸ್ ಒ ಎ, ಬಿ ಸಿ ಕಂಡುಹಿಡಿಬೇಕಂದ್ರೆ ಒ ಸಿ ಮೈನಸ್ ಒ ಬಿ. ಇವೆರಡನ್ನ ಸಿಂಪ್ಲಿಫೈ ಮಾಡಿದ್ರೆ ಎ ಬಿ ಮತ್ತು ಬಿ ಸಿ ಬರುತ್ತೆ. ಈಗ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಅಂದರೆ ಫಾರ್ಮುಲಾ ಏನು ಬರಿತಾ ಇದ್ವಿ ನಾವು, ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಬರಿತಾ ಇದ್ವಿ ಅಲ್ವಾ. ಈ ಥರ ಬಂದಾಗ ಏನು ಮಾಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಕ್ರಾಸ್ ಬಿ ಸಿ ಬರ್ಕೊಳ್ಳಿ. ಈ ಥರ ಬಂದಾಗ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಕ್ರಾಸ್ ಬಿ ಸಿ. ಇಲ್ಲ ಅಂತಂದ್ರೆ ಬೇಕಾದ್ರೆ ಎ ಬಿಗೆ ನೀವು ಎ ಅಂತ ಹಾಕೋಬೋದು, ಇದಕ್ಕೆ ಬಿ ಅಂತ ಹಾಕೋಬೋದು, ಅವಾಗ ಇದೇ ಫಾರ್ಮುಲಾ ಆಗುತ್ತೆ. ಸರಿನಾ? ಹಂಗೆ ಮಾಡ್ಕೊಳ್ಳೋಣ. ಇಲ್ಲ ಅಂದರೆ ಹಿಂಗೆ ಇರಲಿ, ಎ ಬಿ ಕ್ರಾಸ್ ಬಿ ಸಿ. ಸರಿನಾ? ಹಿಂಗೆ ಇರಲಿ ಬಿಡಿ, ಎ ಬಿ ಕ್ರಾಸ್ ಬಿ ಸಿ. ಈಗ ಎ ಬಿ ಕ್ರಾಸ್ ಬಿ ಸಿನ ಕಂಡುಹಿಡಿಬೇಕು. ನೋಡಿ, ಎ ಬಿ ಕ್ರಾಸ್ ಬಿ ಸಿ ಕಂಡುಹಿಡಿಬೇಕಂದ್ರೆ ಫಸ್ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಕ್ರಾಸ್ ಬಿ ಸಿ ಕಂಡುಹಿಡಿಬೇಕು. ಅದು ಕಂಡುಹಿಡಿಬೇಕಂದ್ರೆ ಫಸ್ಟ್ ಎ ಬಿ ಕ್ರಾಸ್ ಬಿ ಸಿ ಕಂಡುಹಿಡಿಬೇಕಲ್ವಾ. ಎ ಬಿ ಕ್ರಾಸ್ ಬಿ ಸಿ ಕಂಡುಹಿಡಿಬೇಕಂದ್ರೆ ನೋಡಿ, ಎ ಬಿ ಕ್ರಾಸ್ ಬಿ ಸಿ ಇಸ್ ಈಕ್ವಲ್ ಟು, ಹೆಂಗೆ ಕ್ರಾಸ್ ಪ್ರಾಡಕ್ಟ್ ಕಂಡುಹಿಡಿಯೋದು, ಫಸ್ಟು ಐ ಜೆ ಕೆ ಮಾಡ್ಕೋಬೇಕು, ಆಮೇಲೆ ಎ ಬಿ ತಗೋಬೇಕು. ಎ ಬಿ ಏನು ಬಂದಿತ್ತಪ್ಪ, ಮೈನಸ್ ಐ ಪ್ಲಸ್ 3j ಮೈನಸ್ 2k ಅಂದರೆ -1 3 -2. ನೋಡಿ, ಐ ಇಂದ -1 ಇದೆ, ಜೆ ಇಂದ 3 ಇದೆ, ಕೆ ಇಂದ -2 ಇದೆ. ನೆಕ್ಸ್ಟು ಬಿ ಸಿಗೆ ಬನ್ನಿ, -1 -2 2. ಇದು ಎಕ್ಸ್ಪ್ಯಾಂಡ್ ಮಾಡೋಣ. ಐ ಇಂಟು ರೋ ಮತ್ತು ಕಾಲಮ್ ಬಿಟ್ರೆ 3 -2 -2 2 ಮೈನಸ್ ಜೆ ಇಂಟು -1 -2 -1 2 ಪ್ಲಸ್ ಕೆ ಇಂಟು -1 3 -1 -2. ಇದು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಐ ಇಂಟು 3 ಇಂಟು 2 -2 ಇಂಟು -2 ಮೈನಸ್ ಜೆ ಇಂಟು -1 ಇಂಟು 2 -1 ಇಂಟು -2 ಪ್ಲಸ್ ಕೆ ಇಂಟು -1 ಇಂಟು -2 -1 ಇಂಟು 3. ಮಾಮೂಲಿ ಎಕ್ಸ್ಪ್ಯಾಂಡ್ ಮಾಡಿದ್ದೇನೆ. ಈಗ ಐ ಇಂಟು 6 -4 ಆಯ್ತು ನೋಡಿ, 3 2s 6 ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 2 2s 4 ಮೈನಸ್ ಜೆ ಇಂಟು -2 ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 2ನೇ ಬರುತ್ತೆ, ಪ್ಲಸ್ ಕೆ ಇಂಟು ಮೈನಸ್ ಪ್ಲಸ್ 2 ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 3s 3. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ನೋಡಿ 6 - 4 ಅಂದರೆ 2i ಮೈನಸ್ ಜೆ ಇಂಟು -2 ಅಂದರೆ -4 ಪ್ಲಸ್ ಕೆ ಇಂಟು 2 + 3 ಅಂದರೆ 5. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ 2i ಪ್ಲಸ್ 4j ಪ್ಲಸ್ 3k. ನೋಡಿ, ಇದು ನಮಗೆ ಏನು, ಎ ಬಿ ಕ್ರಾಸ್ ಬಿ ಸಿ. ಏರಿಯಾ ಕಂಡುಹಿಡಿಬೇಕಂದ್ರೆ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಅಲ್ವಾ. ಏರಿಯಾ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಕ್ರಾಸ್ ಬಿ ಸಿ ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ 3 ಎಲ್ಲ ಇದು 5 ಸ್ಕ್ವೇರ್ ಏನಾಗುತ್ತೆ, 4 + 16 + 25. 4 + 16 + 25 ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ 45 ಬರುತ್ತೆ. ದಿಸ್ ಇಸ್ ದಿ ಆನ್ಸರ್, ಸ್ಕ್ವೇರ್ ರೂಟ್ ಆಫ್ 45 ಸ್ಕ್ವೇರ್ ಯೂನಿಟ್ಸ್. ಈಗ ನೀವು ಸರ್ ಈ ಆನ್ಸರ್ ಇರಲ್ಲ, ನೀವೇನು ಕಂಡುಹಿಡಿದಿರ್ತೀರಾ ಆನ್ಸರ್ ಇರಲ್ಲ. ಏನಕ್ಕಪ್ಪ ಅಂತಂದರೆ ಅದನ್ನು ಸಿಂಪ್ಲಿಫೈ ಮಾಡಿ ಕೊಟ್ಟಿರ್ತಾರೆ.
ಸಿಂಪ್ಲಿಫೈ ಮಾಡಿ ಕೊಟ್ಟಿರ್ತಾರೆ ಅಂದರೆ ಹೆಂಗೆ ಇದನ್ನ ಸಿಂಪ್ಲಿಫೈ ಮಾಡೋದು ನೋಡಿ. 45 ಇದೆ ಅಲ್ವಾ, 45ನ ನಾವೇನಂತ ಬರಿಬೋದು, 9 5s 45 ಅಲ್ವಾ, 9 5 45 ತಾನೆ, 9 5s 45. ಈಗ √9 ಅಂತ ಬರುತ್ತೆ. √9 ಆಚೆ ತಗೊಂಡ್ರೆ ಏನಾಗುತ್ತೆ, 3 ಆಗುತ್ತೆ. 3√5 ನೋಡಿ, 3√5 ಸ್ಕ್ವೇರ್ ಯೂನಿಟ್ಸ್. 3√5 ಸ್ಕ್ವೇರ್ ಯೂನಿಟ್ಸ್ ಅಂದರೆ ನೋಡಿ ಆಪ್ಷನ್ 1 ಈಸ್ ಕರೆಕ್ಟ್. ನೋಡಿ ಈ ಥರ ನೀವು ನೋಡಿ ಕರೆಕ್ಟಾಗಿ ನೋಡಿ ಎಷ್ಟೊಂದು ಸ್ಟೆಪ್ ಮಾಡಿದ್ರಿ, ಒಂದು 10 ಸ್ಟೆಪ್ ಮಾಡಿದ್ರಿ, ಇನ್ನೂ ಜಾಸ್ತಿನೇ ಸ್ಟೆಪ್ ಆಗೋಯ್ತಿದ್ದು ಮಾಡಿದಾಗ ನೋಡಿ ಆನ್ಸರ್ √45 ಬಂದ್ಬಿಡ್ತು. ಇಲ್ಲಿಲ್ಲ, ನೀವು ಏನೋ ಆನ್ಸರ್ ಗೊತ್ತಾಯಿಲ್ಲ ಅನ್ಕೋತೀರಾ, ಇಲ್ಲ ಆನ್ಸರ್ ತಪ್ಪು ಕೊಟ್ಟಿರ್ಬೇಕು ಅನ್ಕೋತೀರಾ, ಇಲ್ಲ ಕ್ವಶನ್ ತಪ್ಪು ಕೊಟ್ಟಿರ್ಬೇಕು ಅನ್ಕೋತೀರಾ. ಬಟ್ ಎಲ್ಲ ಸರಿಗಿದೆ. ನೀವೇನು ಮಾಡಬೇಕಪ್ಪ ಅಂದರೆ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಿ. ಬರಲಿಲ್ಲ ಅಂದಾಗ ನೋಡಿ ಇನ್ನೂ ಸಿಂಪ್ಲಿಫೈ ಮಾಡಿ ಬರುತ್ತೆ. ಈ ಆನ್ಸರ್ ಕೊಟ್ಟಿರ್ತಾರೆ, ಯಾವಾಗಲೂ ಇದು ಕೊಡಲ್ಲ, ಇದೇ ಕೊಡೋದು ಅವರು, ಸಿಂಪ್ಲಿಫೈ ಮಾಡಿರೋ ಆನ್ಸರೇ ಕೊಡೋದು. ಅದಕ್ಕೆ ನೀವೇನು ಮಾಡಬೇಕು, ಇದನ್ನ ಹೆಂಗೆ ಸಿಂಪ್ಲಿಫೈ ಮಾಡೋದು ಅಂತ ಕಲ್ತ್ಕೋಬೇಕು, ಸರಿನಾ. ನೋಡಿ 2018ನಲ್ಲಿ ಸೆಕೆಂಡ್ ಕ್ವಶನ್ ಈ ಥರ ನಿಮಗೆ ನೆನ್ಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಮತ್ತು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಪ್ರಶ್ನೆಯಲ್ಲಿ ಏನಾದರೂ 3 ವೆಕ್ಟರ್ ಕೊಟ್ಟರೆ ಈ ಥರ ಮಾಡಬೇಕು. ಸಪೋಸ್ ಇದೇ ಪ್ರಶ್ನೆಗೆ ಏರಿಯಾ ಆಫ್ ಟ್ರಯಾಂಗಲ್ ಕೇಳಿದರೆ ಇಲ್ಲೊಂದು ಹಾಫ್ ಬರುತ್ತೆ ಎಕ್ಸ್ಟ್ರಾ, ಹಾಫ್ ಇಂಟು ಸೇಮ್ ಪ್ರೊಸೀಜರ್, ಹಾಫ್ ಇಂಟು ಮಾಡ್ಕೊಳ್ಳೋದು. ಆನ್ಸರ್ ಅಷ್ಟೇ, ಹಾಫ್ ಇಂಟು 3√5, 3/2√5 ಅಂತ ಬರುತ್ತೆ. ಟ್ರಯಾಂಗಲ್ ಕೊಟ್ಟರೆ ಹಾಫ್ ಬರುತ್ತೆ, ಸೇಮ್ ಪ್ರೊಸೀಜರ್ 3 ವೆಕ್ಟರ್ ಕೊಟ್ಟಾಗ ನೆನ್ಪಿಟ್ಕೊಳ್ಳಿ. ಈಗ ಇದರಲ್ಲಿ 18ನಲ್ಲಿ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ. 2018ನಲ್ಲಿ ಕ್ವಶನ್ ನಂಬರ್ 3 ನೋಡಿ ಈ ಥರ ಇದೆ. ವರ್ಕ್ ಡನ್ ಬೈ ದಿ ಫೋರ್ಸ್ 2i minus 3j plus 5k, 2i minus 3j plus 5k in moving a particle from -312 to 1 minus 1 1 is option 1 3, option 2 9, option 3 6, option 4 15. ನೋಡಿ ಈಸಿ ಆಗಿದೆ ಪ್ರಶ್ನೆ, ಈಸಿ ಆಗಿದೆ ನೋಡಿ. ವರ್ಕ್ ಡನ್ ಕಂಡುಹಿಡಿಬೇಕು. ಫೋರ್ಸ್ ಕೊಟ್ಟವ್ರೆ ಮತ್ತು 2 ಪಾಯಿಂಟ್ ಕೊಟ್ಟವ್ರೆ ಅಲ್ವಾ. ಫೋರ್ಸ್ ಕೊಟ್ಟವ್ರೆ, ಎಫ್ ಕೊಟ್ಟಿದ್ದಾರೆ, ಏನು ಎಫ್ ಈಸ್ ಈಕ್ವಲ್ ಟು 2i minus 3j plus 5k. ಆಮೇಲೆ ಎ ಫಸ್ಟ್ ಏನು ಕೊಟ್ಟವ್ರೆ, ಅದು ಎ -3i plus j plus 2k. ಸೆಕೆಂಡ್ ಕೊಟ್ಟಿರೋದು ಬಿ. ನೋಡಿ ವರ್ಕ್ ಡನ್ ಕಂಡುಹಿಡಿಯುವಾಗ ಫಸ್ಟ್ ಕೊಟ್ಟಿರೋದು ಎ, ಸೆಕೆಂಡ್ ಕೊಟ್ಟಿರೋದು ಬಿ. ಮೊಮೆಂಟ್ ಕಂಡುಹಿಡಿಯುವಾಗ ಮಾತ್ರ ಅಬೌಟ್ ದಿ ಪಾಯಿಂಟ್ ಬಿ, ಇನ್ನೊಂದು ಎ. ಈಗ ಇದಕ್ಕೆ i minus j plus k. ಎ ಬಿ ಕೊಟ್ಟಾಗ ಎಸ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಏನಪ್ಪ, ಬಿ ಮೈನಸ್ ಎ. ಬಿ ಇಸ್ i minus j plus k minus 3i plus j plus 2k. ನೋಡಿ ಮೈನಸ್ ಬಂದಾಗೆಲ್ಲ ಬ್ರಾಕೆಟ್ ಹಾಕೊಳ್ಳಿ, ಯಾಕಂದ್ರೆ ಮೈನಸ್ ಇಂದ ಎಲ್ಲ ಮಲ್ಟಿಪ್ಲೈ ಮಾಡಬೇಕು. i minus j plus k ಮೈನಸ್ ಇಂಟು ಮೈನಸ್ ಪ್ಲಸ್ 3i minus j minus 2k. i plus 3i ಅಂದರೆ 4i, minus j ಅಂದರೆ minus 2j plus k minus 2k ಅಂದರೆ minus k. ನೋಡಿ ಎಸ್ ಕಂಡುಹಿಡ್ಕೋಬೇಕು, 2 ಪಾಯಿಂಟ್ ಕೊಟ್ಟಾಗ ಬಿ ಮೈನಸ್ ಎ ಮಾಡಿ. ಈಗ ಎಸ್ ಸಿಕ್ತಲ್ವಾ, ಎಸ್ ಏನು 4i minus 2j minus k. ಏನು ಕಂಡುಹಿಡಿಯಕ್ಕೆ ಹೇಳಿರೋದು, ವರ್ಕ್ ಡನ್. W is equal to ಫಾರ್ಮುಲಾ ಇಸ್ ಎಫ್ ಡಾಟ್ ಎಸ್, ಡಾಟ್ ಪ್ರಾಡಕ್ಟ್ ಎಫ್ ಡಾಟ್ ಎಸ್. ಎಫ್ ಅಂದರೆ 2i minus 3j plus 5k ಡಾಟ್ ಎಸ್ ಅಂದರೆ 4i minus 2j minus k. ಇದನ್ನು ಡಾಟ್ ಪ್ರಾಡಕ್ಟ್ ಮಾಡಿದ್ರೆ 2 into 4 plus minus 3 into minus 2 plus 5 into minus 1, 8 plus 6 minus 5, 8 plus 6 minus 5, 8 plus 6 ಅಂದರೆ 14, 14 minus 5 ಅಂದರೆ 9 ಯೂನಿಟ್ಸ್. ನೋಡಿ 9 ಯೂನಿಟ್ಸ್ ಇದೆ, ಆಪ್ಷನ್ 2 9 ಯೂನಿಟ್ಸ್. ನೋಡಿ ಈ ಥರ
ಎಕ್ಸಾಮಲ್ಲಿ ನೋಡಿ ಪ್ರಶ್ನೆಗಳು ಈ ಥರ ಕೇಳ್ತಾರೆ. ಈ ಥರ ಕೇಳಿದಾಗ ನೋಡಿ ಹಿಂಗೆ ಮಾಡಬೇಕು. ಜಾಸ್ತಿ ಇಂಪಾರ್ಟೆಂಟ್ ನೋಡಿ ಈ ಯಾವುದಪ್ಪ ಅಂತಂದರೆ ಈ ವರ್ಕ್ ಡನ್ ಮತ್ತು ಮೊಮೆಂಟ್ ಎರಡರಲ್ಲಿ ಒಂದು ಬರುತ್ತೆ, ಗ್ಯಾರಂಟಿ ಒಂದು ಪ್ರಶ್ನೆ. ಮೂರರಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ವರ್ಕ್ ಡನ್ ಆರ್ ಮೊಮೆಂಟ್. ವರ್ಕ್ ಡನ್ ಅಥವಾ ಮೊಮೆಂಟಲ್ಲಿ ಒಂದು ಬಂದ್ಬಿಡ್ತದೆ. ಇನ್ನು ಎರಡು ಯಾವುದ್ರಲ್ಲಿ ಬರುತ್ತೆ ಅಂತಂದರೆ ನೋಡಿ, ಒಂದು ಲ್ಯಾಂಬ್ಡಾ ಕಂಡುಹಿಡಿಯೋದು ಕೊಟ್ಟನಲ್ಲ ಆ ಥರದ್ರಲ್ಲಿ ಕೇಳ್ತಾ ಇರ್ತಾರೆ, ಲ್ಯಾಂಬ್ಡಾ ಕಂಡುಹಿಡಿಯೋದು. ಆಮೇಲೆ ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ನೋಡಿ, ಇದೇ ಜಾಸ್ತಿ ಇಂಪಾರ್ಟೆಂಟು. ಮತ್ತು ಬೇಸಿಕ್ ಕ್ರಾಸ್ ಪ್ರಾಡಕ್ಟ್ ಮಾಡಿ, ಡಾಟ್ ಪ್ರಾಡಕ್ಟ್ ಮಾಡಿ, 2a + 3b ಮಾಡಿ, a + b a - b ಅಂತ ಒಂದು ಮಾಡಿದೆ ನೋಡಿ, ಸ್ಕೇಲಾರ್ ಪ್ರಾಡಕ್ಟ್ ಆಫ್ a + b b - c ಮಾಡಿ, ಆ ಥರ ಏನಾದರೂ ಬೇಸಿಕ್ ಇದ್ರ ಮೇಲೆ ಕೇಳ್ಬೋದು. ಆಯಿತಾ? ಈಗ ನೋಡಿ ವೆಕ್ಟರಲ್ಲಿ ನಿಮಗೆ ಏನೇನಿದೆ ಸಿಲೆಬಸ್ ಎಲ್ಲಾನು ಮುಗಿಸಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಲೆಕ್ಕಗಳು, ಜಾಸ್ತಿ ಲೆಕ್ಕಗಳು ಮಾಡಿಸಿದ್ದೀನಿ. ಒಂದು ಇದೊಂಚೂರು ನೆನ್ಪಿಟ್ಕೊಳ್ಳಿ. ಏನಪ್ಪ ಅಂತಂದರೆ ವೆಕ್ಟರಲ್ಲಿ i.i ಅಂತ ಬಂದರೆ 1, j.j ಅಂತ ಬಂದರೆ 1, k.k ಅಂತ ಬಂದರೆ 1. ಆಯಿತಾ? ಏನಕ್ಕಪ್ಪ 1 ಅಂದರೆ i.i ಅಂತ ಬಂದರೆ ಏನಕ್ಕೆ 1 ಅಂದರೆ ನೋಡಿ, ವೆಕ್ಟರ್ a = i ಅನ್ಕೊಳ್ಳಿ, ವೆಕ್ಟರ್ b = i ಅನ್ಕೊಳ್ಳಿ. a.b ಅಂತಂದ್ರೆ ನೋಡಿ 1.1 ಅಂತ ಬರುತ್ತಲ್ವ, ವೆಕ್ಟರ್ a.b ಅಂದರೆ 1.1. i.i ಅಂತ ಬಂದಾಗ 1 ನೆನ್ಪಿಟ್ಕೊಳ್ಳಿ, i.i ಅಂತ ಬಂದರೆ 1. ಅದೇ ಥರ i.j, j.i, j.k, i.k ಈ ಥರ ಬೇರೆ ಬೇರೆ ಇದ್ರೆ ಇವೆಲ್ಲ 0, ಎಲ್ಲ 0. i.i, j.j, k.k ಸೇಮ್ ಇದ್ರೆ ಮಾತ್ರ 1. i.j ಬಂದರೆ 0, j.i ಬಂದರೆ 0, j.k, i.k ಬಂದರೆ 0. ಯಾಕಪ್ಪ 0 ಅಂದರೆ i.j ಮಾಡುವಾಗ i.i ಅಂತ ಮಾಡಿದ್ರೆ 1 × 1 1 ಬರುತ್ತೆ. i.j ಅಂತ ಬಂದಾಗ ನೋಡಿ, ವೆಕ್ಟರ್ a = i ಅನ್ಕೊಳ್ಳಿ, ವೆಕ್ಟರ್ b = j ಅನ್ಕೊಳ್ಳಿ. ಈಗ a.b ಮಾಡ್ತೀವಿ ಅನ್ಕೊಳ್ಳಿ. a.b ಮಾಡಿದಾಗ a.b ಅಂದರೆ ಏನು, i.j ಅಂತ ಲೆಕ್ಕ ಅಲ್ವಾ. a.b ಮಾಡಬೇಕಂದ್ರೆ ನೋಡಿ, ಇಲ್ಲಿ j ಇಲ್ಲ, ಇದರಲ್ಲಿ i ಇಲ್ಲ, 0i + j + 0k ಆಯ್ತದೆ. ಇದನ್ನ ಡಾಟ್ ಪ್ರಾಡಕ್ಟ್ ಮಾಡ್ಕೊಂಡ್ರೆ ನೋಡಿ, 1 × 0 0, 0 × 1 0, 0 × 0 0. ನೋಡಿ a.b ಅಂದರೆ i.j ಅಂತ, ಯಾಕಂದರೆ a = i, b = j ಅಲ್ವಾ. ಡಾಟ್ ಪ್ರಾಡಕ್ಟ್ ಮಾಡುವಾಗ ಏನು i j ಇಲ್ಲ k ಇಲ್ಲ ಅಂದರೆ 0 0 ಹಾಕೋಬೇಕು. ಬಿ ನಲ್ಲಿ j ಇದೆ, i ಇಲ್ಲ k ಇಲ್ಲ ಅಂದರೆ 0 0 ಹಾಕೊಳ್ಳಿ. ಇದನ್ನ ಡಾಟ್ ಪ್ರಾಡಕ್ಟ್ ಮಾಡುವಾಗ 1 × 0 0, 0 × 1 0, 0 × 0. ಅದಕ್ಕೆ ಬೇರೆ ಬೇರೆ ಬಂದರೆ ಡಾಟ್ ಪ್ರಾಡಕ್ಟಲ್ಲಿ ಬೇರೆ ಬೇರೆ ಬಂದಾಗ ಎರಡು ಸೇಮ್ ಇದ್ರೆ ಮಾತ್ರ 1, ಬೇರೆ ಬೇರೆ ಬಂದರೆ 0 ನೆನ್ಪಿಟ್ಕೊಳ್ಳಿ. ಅದೇ ಥರ i × i ಬಂದರೆ ಏನು, j × j ಬಂದರೆ ಏನು, k × k ಬಂದರೆ ಏನು ಅಂತ. ಅದೇ ಥರ i × j ಬಂದರೆ ಏನು, i × k ಬಂದರೆ ಏನು, j × k ಬಂದರೆ ಏನು. ಅದೇ ಥರ j × i, k × i, k × j ಬಂದರೆ ಏನು ನೋಡಿ. ಬರೀ ಒಂದೇ ಒಂದು ಹೇಳ್ಕೊಡ್ತೀನಿ ಹೆಂಗೆ ಅಂತ, ಬಾಕಿದ ಹಂಗೆ ಆನ್ಸರ್ ಬರೀತೀನಿ, ನೀವು ನೋಡ್ಕೊಳ್ಳಿ. ಈಗ i × i ಕಂಡುಹಿಡಿಬೇಕಂದ್ರೆ ಸಪೋಸ್ ಈಗ ನಿಮಗೆ a = i ಅನ್ಕೊಳ್ಳಿ, b = i ಅನ್ಕೊಳ್ಳಿ. a × b ಕಂಡುಹಿಡಿಬೇಕು ಅಂದರೆ ಇದು i × i ಅಲ್ವಾ, ಯಾಕಂದರೆ a ಅಂದರೆ i, b ಅಂದರೆ i, i × i. a × b ಕಂಡುಹಿಡಿಯುವಾಗ ಫಾರ್ಮುಲಾ ಏನು, i.j.k. ನೆಕ್ಸ್ಟು a ಬರ್ಕೋಬೇಕು. ಏನೇನಿದೆ i + j ಇಲ್ಲ, 0j + 0k, ಇದು 0j + 0k ಅಲ್ವಾ. a = i ಅಂತ ಬರೆದ್ರೆ j ಇಲ್ಲ k ಇಲ್ಲ ಅಂದರೆ 0 ಹಾಕೋಬೇಕು. ಈಗ ಇಲ್ಲಿ a × b ಮಾಡುವಾಗ 1 0 0 1 0 0 ಅಲ್ವಾ, 1 0 0 1 0 0 ಆಯಿತಾ. ಈಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ನೋಡಿ, i × 0 - 0 0 ಮೈನಸ್ j × 0 - 0 0 ಪ್ಲಸ್ k × 0 - 0 0 ನೋಡಿ, ಹಂಗೆ ಡೈರೆಕ್ಟ್ ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟೆ.
ಇಲ್ಲಾಂದ್ರೆ ಇನ್ನೊಂದು ಪ್ರಾಪರ್ಟಿ ಆಫ್ ಡಿಟರ್ಮಿನೆಂಟ್ ಯೂಸ್ ಮಾಡ್ಬೋದು ನೋಡಿ. 2 rows are identical. 2 rows are identical ಅಂದರೆ ಆನ್ಸರ್ ಈಸ್ 0. ಇಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ್ರೆ ಎಲ್ಲ 0 ಬರ್ತವೆ. 0 ನೆನ್ಪಿಟ್ಕೊಳ್ಳಿ. ಕ್ರಾಸ್ ಪ್ರಾಡಕ್ಟ್ ಮಾಡುವಾಗ ಐ ಕ್ರಾಸ್ ಐ ಅಂದರೆ 0, ಐ ಕ್ರಾಸ್ ಜೆ ಅಂದರೆ ಜೆ ಕ್ರಾಸ್ ಜೆ ಅಂದರೆ 0, ಕೆ ಕ್ರಾಸ್ ಕೆ ಅಂದರೆ 0. ಐ ಕ್ರಾಸ್ ಐ ಅಂದರೆ 0, ಜೆ ಕ್ರಾಸ್ ಜೆ ಅಂದರೆ 0, ಕೆ ಕ್ರಾಸ್ ಕೆ ಅಂದರೆ 0. ಈಗ ನೆಕ್ಸ್ಟು ಐ ಕ್ರಾಸ್ ಜೆ ಮಾಡೋಣ. ಐ ಕ್ರಾಸ್ ಜೆ ಹೆಂಗೆ ಕಂಡುಹಿಡಿಯೋದು ನೋಡಿ. ಐ ಕ್ರಾಸ್ ಜೆ ಕಂಡುಹಿಡಿಬೇಕು ಅಂತಂದರೆ ಎ ಈಸ್ ಈಕ್ವಲ್ ಟು, ನಾನು ನೋಡಿ ಇದನ್ನು ಕಂಡುಹಿಡಿತಾ ಇದ್ದೀನಿ. ಎ ಈಸ್ ಈಕ್ವಲ್ ಟು ಐ ಅನ್ಕೊಳ್ಳಿ, ಬಿ ಈಸ್ ಈಕ್ವಲ್ ಟು ಜೆ ಅನ್ಕೊಳ್ಳಿ. ಎ ಕ್ರಾಸ್ ಬಿ ಅಂತಂದರೆ ನಮ್ಗೇನು ಬರುತ್ತೆ, ಐ ಕ್ರಾಸ್ ಜೆ ಅಂತ ಬರುತ್ತೆ. ಇದನ್ನು ಕಂಡುಹಿಡಿಬೇಕು ಅಂತಂದರೆ ನೋಡಿ, ಐ ಅಂತಂದರೆ ಐ ಪ್ಲಸ್ 0 ಜೆ ಪ್ಲಸ್ 0 ಕೆ, ಜೆ ಅಂದರೆ 0 ಐ ಪ್ಲಸ್ ಜೆ ಪ್ಲಸ್ ಕೆ 0 ಕೆ. ಇದರಲ್ಲಿ ಜೆ ಇಲ್ಲ ಕೆ ಇಲ್ಲ, 0 0 ಹಾಕಿದ್ದೀನಿ. ಇದರಲ್ಲಿ ಐ ಇಲ್ಲ ಕೆ ಇಲ್ಲ, ಇದಕ್ಕೆ 0 ಹಾಕಿದ್ದೀನಿ. ನೋಡಿ ಎ ಕ್ರಾಸ್ ಬಿ ಮಾಡ್ತಾ ಇದ್ದೀನಿ. ಎ ಕ್ರಾಸ್ ಬಿ ಮಾಡಬೇಕಂದ್ರೆ ಐ ಜೆ ಕೆ, ಎದೇನು 1 0 0, ಬಿದೇನು 0 1 0. ಇದು ಎಕ್ಸ್ಪ್ಯಾಂಡ್ ಮಾಡೋಣ. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಐ ಇಂಟು 0 0 1 0 ಮೈನಸ್ ಜೆ ಇಂಟು 1 0 0 0 ಪ್ಲಸ್ ಕೆ ಇಂಟು 1 0 0 1. ಐ ಇಂಟು ನೋಡಿ 0 ಮೈನಸ್ 0, ಜೆ ಇಂಟು 0 ಮೈನಸ್ 0, ಕೆ ಇಂಟು 1 ಮೈನಸ್ 0. ನೋಡಿ 1 ಮೈನಸ್ 0. ನೋಡಿ ಇದು 0 ಆಗುತ್ತೆ, ಇದು 0 ಆಗುತ್ತೆ, ಇದು ಮಾತ್ರ ಪ್ಲಸ್ ಕೆ ಅಂತ ಬರುತ್ತೆ. ನೋಡಿ ಐ ಕ್ರಾಸ್ ಜೆ ಮಾಡಿದಾಗ ಏನು ಬಂತು, ಕೆ ಬಂತು. ನೋಡಿ ಹೆಂಗಪ್ಪ ಇದನ್ನ ನೆನ್ಪಿಟ್ಕೊಳ್ಳೋದಂದ್ರೆ, ಐ ಕ್ರಾಸ್ ಜೆ ಮಾಡಿದಾಗ ಐ ಜೆ ಕೆ ಅಲ್ವಾ ಇರೋದು 3, ಐ ಜೆ ಕೆ. ಐ ಕ್ರಾಸ್ ಜೆ ಮಾಡಿದ್ರೆ ಉಳ್ಕೊಂಡಿರೋದು ಬರುತ್ತೆ ಕೆ. ಅದೇ ಥರ ಜೆ ಕ್ರಾಸ್ ಕೆ ಮಾಡಿದ್ರೆ ಐ ಬರುತ್ತೆ. ಐ ಕ್ರಾಸ್ ಕೆ ಮಾಡಿದ್ರೆ ಜೆ ಬರುತ್ತೆ. ನೋಡಿ ಈಗ ಐ ಕ್ರಾಸ್ ಕೆ ಮಾಡಿದ್ರೆ ಉಳ್ಕೊಂಡಿರೋದೇನೋ ಜೆ ಬರ್ಬೇಕಿಲ್ಲಿ, ಜೆ ಕ್ರಾಸ್ ಕೆ ಮಾಡಿದ್ರೆ ಉಳ್ಕೊಂಡಿರೋದೇನೋ ಐ ಬರಬೇಕು. ಸಪೋಸ್ ಇದೇ ಉಲ್ಟಾ ಆದರೆ, ಉಲ್ಟಾ ಅಂದರೆ ನೋಡಿ ಐ ಕ್ರಾಸ್ ಜೆ ಬದಲು ಜೆ ಕ್ರಾಸ್ ಐ ಮಾಡಿದ್ರೆ ಇದು ಮೈನಸ್ ಕೆ ಆಯ್ತದೆ, ಸೈನ್ ಮಾತ್ರ ಚೇಂಜ್ ಆಯ್ತದೆ. ಸರಿನಾ? ನೋಡಿ ಆರ್ಡರ್ನಲ್ಲಿ ಇರಬೇಕು, ಐ ಆದಮೇಲೆ ಜೆ ಇರಬೇಕು. ಐ ಜೆ ಕೆ ಅಲ್ವಾ. ಐ ಕ್ರಾಸ್ ಜೆ ಅಂದರೆ ಉಳ್ಕೊಂಡಿರೋದು ಕೆ ಬರೆಯೋದು, ಐ ಕ್ರಾಸ್ ಕೆ ಅಂದರೆ ಉಳ್ಕೊಂಡಿರೋದು ಜೆ ಬರೆಯೋದು. ಜೆ ಕ್ರಾಸ್ ಕೆ ಅಂದರೆ ನೋಡಿ ಜೆ ಆದಮೇಲೆ ಕೆ ಬಂದಿದೆ, ಉಲ್ಟಾ ಬರಬಾರ್ದು. ಈಗ ಫಸ್ಟ್ ಐ ಬಂದರೆ ಐ ಆದಮೇಲೆ ಜೆ ಬರ್ಬೋದು, ಐ ಆದಮೇಲೆ ಕೆ ಬರ್ಬೋದು. ಫಸ್ಟು ಜೆ ಬಂದರೆ ಜೆ ಆದಮೇಲೆ ಕೆ ಬರ್ಬೋದು, ಜೆ ಆದಮೇಲೆ ಐ ಬರೋಂಗಿಲ್ಲ, ಉಲ್ಟಾ ಆಗ್ಬಿಡ್ತದೆ. ಸರಿನಾ? ನೋಡಿ ಐ ಆದಮೇಲೆ ಕೆ ಬರ್ಬೋದು, ಐ ಆದಮೇಲೆ ಜೆ ಬರ್ಬೋದು, ಜೆ ಆದಮೇಲೆ ಕೆ ಬರ್ಬೋದು, ಯಾಕಂದರೆ ಆರ್ಡ್ರ್ನಲ್ಲಿದೆ. ಅವಾಗ ಉಳ್ಕೊಂಡಿರೋದು ಏನಾದ್ರು ಬರುತ್ತೆ. ಈಗ ನೋಡಿ ಐ ಜೆ ಉಳ್ಕೊಂಡಿರೋದು ಕೆ, ಐ ಕೆ ಉಳ್ಕೊಂಡಿರೋದು ಜೆ, ಜೆ ಕೆ ಉಳ್ಕೊಂಡಿರೋದು ಐ. ಇದೇ ರಿವರ್ಸ್ ಆಗ್ಬಿಟ್ರೆ ಜೆ ಕ್ರಾಸ್ ಐ, ಫಸ್ಟ್ ಜೆ ಬಂದು ಐ. ನೋಡಿ ಫಸ್ಟ್ ಜೆ ಬಂದು ಆಮೇಲೆ ಐ ಬಂದರೆ ಅದು ಕರೆಕ್ಟ್ ಆರ್ಡ್ರ್ ಇಲ್ಲ, ಐ ಜೆ ಕರೆಕ್ಟ್ ಇಲ್ಲ, ಉಲ್ಟಾ ಇದೆ. ಅದಕ್ಕೇನಾಯ್ತದೆ, ಜೆ ಐ ಬಿಟ್ಬಿಟ್ರೆ ಕೆ ಅಲ್ವಾ, ಮೈನಸ್ ಹಾಕೋಬೇಕು. ಉಲ್ಟಾ ಇದ್ರೆ ಮೈನಸ್ ಹಾಕೋಬೇಕು. ನೋಡಿ ಕೆ ಐ ಅಂತಂದ್ರೆ ನೋಡಿ ಕೆ ಕ್ರಾಸ್ ಐ ಅಲ್ವಾ, ಕೆ ಕ್ರಾಸ್ ಐ ಅಂತಂದ್ರೆ ಮೈನಸ್ ಜೆ, ಕೆ ಕ್ರಾಸ್ ಜೆ. ನೋಡಿ ಕೆ ಆದ್ಮೇಲೆ ಜೆ ಇದೆ, ಜೆ ಆದ್ಮೇಲೆ ಕೆ ಇರ್ಬೇಕಲ್ವಾ, ಮೈನಸ್ ಐ. ನೋಡಿ ಈ ಥರ ಏನಾದರೂ ಉಲ್ಟಾ ಇದ್ರೆ ನೆಗೆಟಿವ್ ಬರುತ್ತೆ. ನಿಮ್ಗೆ ಒಂದೊಂದ್ಸರಿ ಪ್ರಶ್ನೆ ಬಂದ್ಬಿಡ್ತದೆ, ಯಾವಾಗಲಾರು ಒಂದೊಂದ್ಸರಿ ದ ವ್ಯಾಲ್ಯೂ ಆಫ್ ನೋಡಿ ಹಿಂಗೆ ಕೊಟ್ಬಿಡ್ತಾರೆ. ಇದಕ್ಕೆ the value of I cross I plus J dot J plus K dot K is ಅಂದ್ಬಿಟ್ಟು ಆಪ್ಷನ್ 1 0 1, ಆಪ್ಷನ್ 2 ಆಪ್ಷನ್ 3, ಆಪ್ಷನ್ 4 3. ನೋಡಿ ಈ ಥರ ಪ್ರಶ್ನೆ ಬಂದ್ಬಿಡುತ್ತೆ. ದ ವ್ಯಾಲ್ಯೂ ಆಫ್ ಐ ಡಾಟ್ ಐ ಪ್ಲಸ್ ಡಾಟ್ ಇದು ಐ ಡಾಟ್ ಐ ಜೆ ಡಾಟ್ ಜೆ ಕೆ ಡಾಟ್ ಕೆ ಇಸ್. ಐ ಡಾಟ್ ಐ ಅಂದರೆ ಏನಪ್ಪ, 1 ಪ್ಲಸ್ 1 ಪ್ಲಸ್ 1, ಆನ್ಸರ್ ಈಸ್ 3. ಸಪೋಸ್ ಡಾಟ್ ಪ್ರಾಡಕ್ಟ್ ಬದಲು ಹಿಂಗಿತ್ತು, ದ ವ್ಯಾಲ್ಯೂ ಆಫ್ ಐ ಕ್ರಾಸ್ ಐ ಜೆ ಕ್ರಾಸ್ ಜೆ ಕೆ ಕ್ರಾಸ್ ಕೆ ಈಸ್. ಐ ಕ್ರಾಸ್ ಐ ಅಂದ್ರೆ ಏನು 0,
ಜೆ ಕ್ರಾಸ್ ಜೆ ಅಂದರೆ 0, 0 0 0 ಅಂದರೆ ನೋಡಿ ಈ ಥರ ಬಂದ್ಬಿಡ್ತವೆ ಪ್ರಶ್ನೆ. ನೋಡಿ ಹೆಂಗಾದರೂ ಪ್ರಶ್ನೆ ಬರಲಿ, ನಾನು ನಿಮಗೆ ಯಾವ ಥರ ಆನ್ಸರ್ ಮಾಡಬೇಕು, ಏನೇನು ಸಿಲೆಬಸ್ಸಲ್ಲಿದೆ ಒಂದಷ್ಟು ನೋಡಿ. ಎಕ್ಸಾಮ್ಗೆ ಏನು ಕೇಳಿದ್ರು 2 ಎಕ್ಸಾಮ್ದು 6 ಪ್ರಶ್ನೆ ಮಾಡಿದ್ದೀನಿ. ಮತ್ತು ಬೇರೆ ಬೇರೆ ಏನಾದ್ರು ಕೊಟ್ಟರೆ ಎಲ್ಲನೂ ಹೇಳ್ಕೊಟ್ಟಿದ್ದೀನಿ. ವೆಕ್ಟರ್ಸ್ ಆಲ್ಮೋಸ್ಟ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ನಿಮಗೆಲ್ಲ ಈಸಿ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ, ಜಾಸ್ತಿ ವೀಡಿಯೋಸ್ ನೋಡಿ. ಅದೇ ಥರ ಬೇರೆ ನಿಮ್ಮ ಫ್ರೆಂಡ್ಸ್ಗಳು ಎಷ್ಟೊಂದು ಜನ ಫ್ರೆಂಡ್ಸ್ ಇರ್ತಾರೆ ನಿಮಗೆ, ಖಂಡಿತ ಇರ್ತಾರೆ. ನಿಮ್ಮ ಫ್ರೆಂಡ್ಸ್ ಎಲ್ಲಾದರೂ ಇರಲಿ, ಯಾವ ಮೂಲೆನಲ್ಲಾರ ಇರಲಿ, ಅವ್ರಿಗೆ ಶೇರ್ ಮಾಡಿ, ನೋಡಲಿ, ಯೂಸ್ ಆಗಲಿ. ಅವರು ಕುಂತಲ್ಲೇ ಎಲ್ಲಿರ್ತಾರೆ ಅಲ್ಲೇ ಡಿಪ್ಲೊಮಾ CETನ ಕಲಿಬೋದು. ನನ್ನ ವೀಡಿಯೋಸ್ಗಳನ್ನ ನೋಡಿದ್ರೆ ನೀವೆಲ್ಲಿರ್ತೀರ ಅಲ್ಲೇ, ಯಾವ ಟ್ಯೂಷನ್ನು ಬೇಡ, ಯಾವ ಕೋಚಿಂಗ್ ಕ್ಲಾಸು ಬೇಡ, ಏನೂ ಬೇಡ, ಕಲ್ತ್ಕೋಬೋದು ಅಂತ ಹೇಳ್ತಾ ನೋಡಿ ಈ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ವೀಡಿಯೋ ನೋಡಿದರೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ, ವೀಡಿಯೋಸ್ಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ ಮುಗಿಸ್ತೀನಿ. ಥ್ಯಾಂಕ್ ಯು.